ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ಮಕ್ಕಳಲ್ಲಿ ಯಾವ ಯಾವ ವ್ಯಾಕ್ಸಿನೇಷನ್ಸ್ ಕೊಡಬೇಕು, ಜೊತೆಗೆ ಮಕ್ಕಳಿಗೆ ಈಗ ಯಾವೆಲ್ಲ ವ್ಯಾಕ್ಸಿನೇಷನ್ಸ್ ಹೊಸದಾಗಿ ಬಂದಿದೆ, ಅವರ ಆರೋಗ್ಯ ತಪ್ಪದೇ ಇರೋ ರೀತಿಯಲ್ಲಿ ಯಾವ ರೀತಿಯಾಗಿ ನೋಡ್ಕೊಳ್ಳೋಕ್ಕೆ ವ್ಯಾಕ್ಸಿನೇಷನ್ಸ್ ಬಂದಿದೆ, ಜೊತೆಗೆ ಅವರ ಒಂದು ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡೋದಕ್ಕೆ ವ್ಯಾಕ್ಸಿನೇಷನ್ ಸಹಕಾರಿ ಆಗುತ್ತಾ, ಈ ರೀತಿಯಾದ ಹಲವಾರು ಪ್ರಶ್ನೆಗಳು ಪೋಷಕರನ್ನ ಕಾಡ್ತಾ ಇರುತ್ತೆ. ಜೊತೆಗೆ ಅವರಿಗೆ ಸರಿಯಾದಂಥ ಮಾಹಿತಿ ಇರೋದಿಲ್ಲ. ಜೊತೆಗೆ ಈ ತಿಂಗಳು ನವೆಂಬರ್ 14ಕ್ಕೆ ಮಕ್ಕಳ ದಿನಾಚರಣೆ ಕೂಡ ಇರೋದ್ರಿಂದ ಮಕ್ಕಳ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ಹೊತ್ತು ನಮ್ಮ ಸಿರಿ ಕನ್ನಡ ವಾಹಿನಿಯಲ್ಲಿ ಇವತ್ತಿನ ವಿಶೇಷ ಸಿರಿ ಡಾಕ್ಟರ್ಸ್ ಲೈವ್ ಮಾಡ್ತಾ ಇದ್ದೀವಿ. ಹಾಗೆ ಬಹಳ ವಿಶೇಷವಾಗಿ ಇವತ್ತು ನಮ್ಮ ಜೊತೆಗೆ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಬೆಂಗಳೂರು ಮಲ್ಲೇಶ್ವರಂನ ಕನ್ಸಲ್ಟೆಂಟ್ ನಿಯೋನಾಟಾಲಜಿಸ್ಟ್ ಹಾಗೆ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ರಶ್ಮಿ ಜಿನಕೇರಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ವೀಕ್ಷಕರೇ, ಮಕ್ಕಳ ತಜ್ಞರು ನಮ್ಮ ಜೊತೆ ಇದ್ದಾರೆ. ಮಕ್ಕಳಿಗೆ ಸಂಬಂಧಪಟ್ಟಂತ ನಿಮ್ಮ ಏನೇ ಡೌಟ್ಸ್ಗಳಿದ್ರು ಕೂಡ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡ್ಬೋದು. ಡಾಕ್ಟರ್ ಇರ್ತಾರೆ, ಮಾತಾಡ್ಬೋದು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೋಬೋದು. ಮ್ಯಾಮ್, ವ್ಯಾಕ್ಸಿನೇಷನ್ಸ್ ಅಂದರೆ ಮಕ್ಕಳಲ್ಲಿ ನಾವು ಮುಖ್ಯವಾಗಿ ನೋಡೋದಾದರೆ ಯಾವ ಯಾವ ವ್ಯಾಕ್ಸಿನೇಷನ್ಸ್ ಕೊಡಬೇಕು ಅನ್ನೋದು ಮೊದಲಿಗೆ ಪೋಷಕರಿಗೆ ಇರುವಂಥ ಡೌಟ್ಸು ಮಗು ಹುಟ್ಟಿದಾಗಿಂದ. ಸೊ ನಮ್ಗೆ ತಿಳಿಸ್ಕೊಡೋದಾದರೆ ವ್ಯಾಕ್ಸಿನೇಷನ್ ಅಂದರೆ ಏನು ಮೊದಲಿಗೆ? ಓಕೆ, ವ್ಯಾಕ್ಸಿನ್ಸ್ ಅಂತಂದರೆ ಇವಾಗ ವ್ಯಾಕ್ಸಿನ್ಸ್ ಅಂದರೆ ಅವು ಪ್ರಾಡಕ್ಟ್ಸ್. ಇವಾಗ ಒಂದು ಕೀಟಾಣುದು ಅದನ್ನು ಅಟೆನ್ಯೂಯೇಟ್ ಅಂತ ಹೇಳ್ತೇವೆ. ಅಂದರೆ ಅಟೆನ್ಯೂಯೇಟ್ ಅಂದರೆ ಅದರದ್ದು ಪ್ರಮಾಣತೆನ ಕಡಿಮೆ ಮಾಡಿಬಿಟ್ಟು ಅದನ್ನು ಲ್ಯಾಬ್ರೇಟ್ರಿಯಲ್ಲಿ ಅದನ್ನು ಸ್ವಲ್ಪ ಇದನ್ನು ಮಾಡಿಬಿಟ್ಟು ಏನಂತಾರೆ ಅದಕ್ಕೆ ಪವರ್ ಕಡಿಮೆ ಮಾಡಿಬಿಟ್ಟು ಅದನ್ನು ಆ ಥರ ಕೊಡ್ಬೋದು. ಒಂದು ಅವಾಗೇನಾಗುತ್ತೆ, ನಾವು ಬಾಡಿಗೆ ಅದನ್ನು ಕೊಟ್ಟಾಗ ಬಾಡಿಯಲ್ಲಿ ನಮಗೆ ಆ್ಯಂಟಿಬಾಡೀಸ್ ಅಂತ ಡೆವಲಪ್ ಆಗುತ್ತೆ. ಈ ಆ್ಯಂಟಿಬಾಡೀಸ್ ಆಗೋದು ಹೇಗೆ ಅಂದರೆ, ಇವಾಗ ಕೆಲವು ನಮಗೆ ಜ್ವರ ಬಂದಾಗ, ಶೀತ ಬಂದಾಗ ನಾವು ಅದು ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಬಾಡಿ ಫಸ್ಟಿಂದ ಫೈಟ್ ಮಾಡೋಕ್ಕೆ ಶುರು ಮಾಡಬೇಕಾಗತ್ತೆ. ಈಗ ವೈರಲ್ ಫೀವರ್ಸ್ ಎಲ್ಲ ತುಂಬ ಏನಂತಾರೆ ಅದಕ್ಕೆ ಮೈಲ್ಡ್ಗೆ ಇರುತ್ತೆ. ಸೊ ಬಾಡಿ 1-2-3 ದಿನ ಫೈಟ್ ಮಾಡಿಬಿಟ್ಟು ಆ್ಯಂಟಿಬಾಡೀಸ್ ಮಾಡಿ ನಮ್ಮನ್ನು ಚೆನ್ನಾಗಿ ಮಾಡ್ತವೆ. ಬಟ್ ದೇರ್ ಆರ್ ಸಮಥಿಂಗ್ ಕಾಲ್ಡ್ 6 ಕಿಲ್ಲರ್ ಡಿಸೀಸಸ್ ಅಂತ. ಓಕೆ, ಸೊ ಅದರಿಂದ ತುಂಬ ಜನ ಮಕ್ಕಳು ಮುಂಚೆ ಈಗ 20-30 ಇಯರ್ಸ್ ಕೆಳಗಡೆ ತುಂಬ ಸಾವನ್ನಪ್ಪಿ ಅದನ್ನು ಹೇಗೆ ಪ್ರಿವೆಂಟ್ ಮಾಡಬೇಕಂತ ವಿಜ್ಞಾನಿಗಳು ತುಂಬ ಸ್ಟಡೀಸ್ ಮಾಡಿಬಿಟ್ಟು ಅದನ್ನು ಇವಾಗ ಈ ಪ್ರಾಡಕ್ಟ್ಸ್ ಕೊಟ್ಟರೆ ನಮಗೆ ಇಮ್ಯುನಿಟಿನ ಬೂಸ್ಟ್ ಮಾಡಿದರೆ, ಇನ್ನೂ ಕಾಯಿಲೆ ಬರೋಕ್ಕಿಂತ ಮುಂಚೆ ನಾವು ನಮ್ಮ ಬಾಡಿನ ಪ್ರಿಪೇರ್ ಮಾಡಿದರೆ ಅದರಿಂದ ಈಗೊಂದು ಶಸ್ತ್ರಾಭ್ಯಾಸ ಅಂತ ಮಾಡ್ತೀವಿ. ಆ ಟೈಮಲ್ಲಿ ಹೇಗೆ ಅಂದರೆ ಆರ್ಮಿ ಎಲ್ಲ ಪ್ರಿಪೇರ್ ಆಗಿರುತ್ತೆ. ಇವಾಗ ಇವೆಂಚುವಲ್ ಎನಿಮಿ ಬಂದರೆ ಹೇಗೆ ಫೈಟ್ ಮಾಡಬೇಕು ಅಂತ ಆ ಥರ. ಸೊ ನಾವು ಈ ಥರ ನಮ್ಮ ಬಾಡಿನ ನಾವು ರೆಡಿ ಮಾಡಿಕೊಂಡು ಅದನ್ನು ಓಕೆ, ಈಗ ನೀ ಕ್ರಿಮಿ ಬಂದರೆ ನಾನು ನಿನಗೆ ಚೆನ್ನಾಗಿ ಫೈಟ್ ಮಾಡಿ ಕಳಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಈ ಥರ ಪ್ರಿಪೇರ್ ಮಾಡಲಿಕ್ಕೆ ವ್ಯಾಕ್ಸಿನ್ ಕೊಟ್ಟಾಗ ಏನಾಗುತ್ತೆ, ಡಿಸೀಸ್ ಆಗಿರಲ್ಲ, ಮಗು ಸಫರ್ ಆಗಲ್ಲ, ಆಮೇಲೆ ಮಗುಗೆ ಏನು ಇರಲಾರ್ದೇ ಬಾಡಿ ವಿಲ್ ಪ್ರಿಪೇರ್ ಅಗೇನ್ಸ್ಟ್ ದೀಸ್ ಡೆಡ್ಲಿ ವೈರಸಸ್ ಆರ್ ಬ್ಯಾಕ್ಟೀರಿಯಾ. ಸೊ ಹಾಗಾಗ್ಬಿಟ್ಟು ವ್ಯಾಕ್ಸಿನ್ ಒಂಥರ ನಮಗೆ ಏನಂತಾರೆ, ಇಟ್ಸ್ ಅ ಬೂನ್. ಇವಾಗ ನಮ್ಮದೆಲ್ಲ ಹಿಸ್ಟ್ರಿ ಆಫ್ ವ್ಯಾಕ್ಸಿನೇಷನ್ ನೋಡಿಕೊಂಡ್ರೆ ಇವಾಗ ಆಲ್ಮೋಸ್ಟ್ 100 ಇಯರ್ಸಿಂದ ವ್ಯಾಕ್ಸಿನ್ ಬೇರೆ ಬೇರೆ ಥರ ವ್ಯಾಕ್ಸಿನ್ಸ್ಗಳು ಬರ್ತಾ ಇದೆ. ದೇರ್ ಆರ್ ಲಾಟ್ ಆಫ್ ಸ್ಟಡೀಸ್ ಇನ್ ದ ಸೈಂಟಿಸ್ಟ್ ಆಲ್ಮೋಸ್ಟ್ ಎಲ್ಲ ತಲೆ ಹಾಕ್ಬಿಟ್ಟು ಎಷ್ಟು ಒಂದು ವ್ಯಾಕ್ಸಿನ್ ಡೆವಲಪ್ ಮಾಡಬೇಕಂದ್ರೆ more than 10 to 15 ಇಯರ್ಸ್ ಅದಕ್ಕೆಲ್ಲ ಸ್ಟಡಿ ಮಾಡಿಬಿಟ್ಟು ಅದನ್ನೆಲ್ಲ ಅದರ ಸೇಫ್ಟಿ ಪ್ರೊಫೈಲ್ ಮಾಡಿಬಿಟ್ಟು ದೇರ್ ಆರ್ ಫೇಸಸ್ ಆಫ್ ಟ್ರಯಲ್ಸ್, phase 1, phase 2, phase 3, then it is rolled out into the population. ಸೊ ಇವಾಗ ಇದು ನನಗೆ ಕೊಡಬೇಕಾದ್ರೆ ಭಯ ಆಗುತ್ತೆ ಅಂತ ಯೋಚನೆ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ವೆರಿ ವೆಲ್ ಸ್ಟಡೀಡ್, ಸ್ಟ್ಯಾಂಡರ್ಡೈಸ್ಡ್, ಎಲ್ಲನೂ ತುಂಬ ಚೆನ್ನಾಗಿ ಅದನ್ನು ಸ್ಟಡಿ ಮಾಡಿಬಿಟ್ಟು ಅದಕ್ಕೆ ಕರೆಕ್ಟಾಗಿ ರೆಸ್ಪಾನ್ಸ್ ಇದೆ ಅಂತ ಮಾಡಿಬಿಟ್ಟು ಆಲ್ಮೋಸ್ಟ್ ಅಪ್ ಟು 90-95% ಇಮ್ಯುನಿಟಿ ಕೊಡಲಿಕ್ಕೆ ನಾವು ವ್ಯಾಕ್ಸಿನ್ಸ್ ಕೊಡ್ತೀವಿ. ಸೊ ವ್ಯಾಕ್ಸಿನ್ ಜಸ್ಟ್ ಸಮರೈಸ್ ನಾನು ಏನು ಹೇಳಿದ್ದು ಅಂದರೆ, ನಿಮ್ಮ ಮಗುಗೆ ಸಫರ್ ಆಗಲಾರ್ದೇ ಅದು ಶಸ್ತ್ರಾಭ್ಯಾಸ ಮಾಡಿಸಿ ರೆಡಿಯಾಗಿ ಫೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥ ಕೆಲವೊಂದು ಇದು. ಸೊ ಮೋಸ್ಟ್ಲಿ ಇದನ್ನು ನಾವು ಇಂಜೆಕ್ಷನ್ ರೀತಿಯಲ್ಲಿ ಕೊಡ್ತೀವಿ, ಕೆಲವೊಂದು ಬಾಯಲ್ಲೂ ಕೊಡ್ತೀವಿ, ಕೆಲವೊಂದು ಇವಾಗ ಸ್ವಲ್ಪ ಇಷ್ಟೊಂದು ಇಂಜೆಕ್ಷನ್ ಅಂತ ಪೇರೆಂಟ್ಸಿಗೆ ವರಿ ಇರುತ್ತೆ. ಆವಾಗ ಕೆಲವೊಂದು ಸ್ಪ್ರೇ ಅಂತಲೂ ಟ್ರೈ ಮಾಡ್ತಾ ಇದ್ದಾರೆ ಸೈಂಟಿಸ್ಟ್. ಎವ್ರಿ ಡೇ ದೇ ಆರ್ ಟ್ರೈಯಿಂಗ್ ಟು ಫೈಂಡ್ ಡಿಫ್ರೆಂಟ್ ವೇಸ್ ಆಫ್ ಗಿವಿಂಗ್ ವ್ಯಾಕ್ಸಿನೇಷನ್. ಸೊ ಹಾಗಾಗಿ ವ್ಯಾಕ್ಸಿನ್ಸ್ ಆರ್ ಐದರ್ ಲೈವ್ ವ್ಯಾಕ್ಸಿನ್ಸ್ ಅಂತ ಇರುತ್ತೆ, ವೇರ್ ದ
ಕೀಟಾಣುನ ಪ್ರಮಾಣತೆಯನ್ನು ಕಡಿಮೆ ಮಾಡಿಬಿಟ್ಟು ಅದನ್ನು ಚಾಲೆಂಜ್ ಮಾಡಿದಾಗ ರಿಯಲ್ ಕೀಟಾಣು ಬಂದಾಗ ಅದಕ್ಕೆ ಫೈಟ್ ಮಾಡಲಿಕ್ಕೆ. ಸೆಕೆಂಡ್ ಇನ್ನೊಂದು ಅದ್ರದ್ದು ಒಂದು ಪ್ರಾಡಕ್ಟ್ ಇರುತ್ತೆ. ಈಗ ಕೆಲವೊಂದು ಡಿಫ್ತೀರಿಯಾ ವ್ಯಾಕ್ಸಿನ್ ಅಂತ ಹೇಳ್ತೀವಿ, ಅದಕ್ಕೆ ಟಾಕ್ಸೈಡ್ ಅಂತ ಇರುತ್ತೆ, ಅಂದರೆ ಅದ್ರ ಪ್ರೋಟೀನ್ ಇರುತ್ತೆ. ಸೊ ಅದನ್ನು ಇಂಜೆಕ್ಟ್ ಮಾಡಿದಾಗ ಬಾಡಿ ಅದನ್ನು ರೆಕಗ್ನೈಸ್ ಮಾಡಿ ಅದಕ್ಕೆ ಫೈಟ್ ಮಾಡುತ್ತೆ. ಇನ್ನೊಂದು ಕೆಲವೊಂದು ಇದಕ್ಕೆ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಅಂತ ಹೇಳ್ತೀವಿ, ಅದರಿಂದ ಮಾಡಿಬಿಟ್ಟು ಅದನ್ನು ತೀವ್ರತೆಯನ್ನು ಕಡಿಮೆ ಮಾಡಿಬಿಟ್ಟು ಆ ಥರ ವ್ಯಾಕ್ಸಿನ್ಸ್ ಕೊಡೋದಿರುತ್ತೆ. ಸೊ ಮೇಯ್ನ್ಲಿ ಇಂಜೆಕ್ಷನ್ ರೂಪದಲ್ಲಿ ಕೊಡ್ತೀವಿ, ಯಾಕಂದರೆ ನಮಗೆ ಸಿಸ್ಟಮಿಕ್ ಇಮ್ಯುನಿಟಿ ಅಂತ ಬೇಕಾಗುತ್ತೆ. ಸೊ ಇವಾಗ ಸಿಸ್ಟಮಿಕ್ ಇಮ್ಯುನಿಟಿ ಆ್ಯಸ್ ವೆಲ್ ಆಸ್ ಇವಾಗ ಓರಲ್ ಪೋಲಿಯೋನ ನಾವು ಬಾಯಲ್ಲಿ ಹಾಕಿ ಕೊಡ್ತೀವಿ ಅಂತಂದರೆ ನಮಗೆ ಗಟ್ಟಲ್ಲಿ ಇಮ್ಯುನಿಟಿನೂ ಬೇಕಾಗುತ್ತೆ. ಅಂದರೆ ಇವಾಗ ಗಟ್ಟ ಅಲ್ಲೇ ಪ್ರಿಪೇರ್ ಆಗಿರುತ್ತೆ. ಈ ಪೋಲಿಯೋ ವೈರಸ್ ಹೋದರೆ ಅಲ್ಲಿ ಫೈಟ್ ಮಾಡಿ ಅದನ್ನು ಮತ್ತೆ ಅಬ್ಸಾರ್ಬ್ ಆಗಲಿ ನ್ಯೂರಾನ್ಸಿಗೆಲ್ಲ ಹೋಗೋದಕ್ಕೆ ಪ್ರಿವೆಂಟ್ ಮಾಡುತ್ತೆ. ಸೊ ಈ ಥರ ಡಿಫ್ರೆಂಟ್ ರೀತಿಯಲ್ಲಿ ನಾವು ವ್ಯಾಕ್ಸಿನ್ಸ್ನ ಕೊಡ್ತೀವಿ. ಸೊ ಇದು ಒಂದು ಸಣ್ಣ ಇಂಟ್ರೊಡಕ್ಷನ್ ಫಾರ್ ವ್ಯಾಕ್ಸಿನೇಷನ್. ಓಕೆ ಮ್ಯಾಮ್, ವ್ಯಾಕ್ಸಿನೇಷನ್ ಅಂದ್ರೆ ಏನು ಅಂತ ತಿಳಿಸ್ಕೊಟ್ರಿ. ಯಾವ್ದಾದ್ರು ವೈರಸ್ ಬಂದರೆ ಅದಕ್ಕೆ ಪ್ರಿಪೇರ್ ಆಗಬೇಕು ಫೈಟ್ ಮಾಡೋಕ್ಕೆ ಅಂತ ಹೇಳಿದ್ರೆ ವ್ಯಾಕ್ಸಿನೇಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ. ಸೊ ಹಾಗಾದರೆ ಮಕ್ಕಳಲ್ಲಿ ಮುಖ್ಯವಾಗಿ ಯಾವೆಲ್ಲ ವ್ಯಾಕ್ಸಿನೇಷನ್ ಇದೆ ಮ್ಯಾಮ್ ಈಗ ಸದ್ಯಕ್ಕೆ? ವ್ಯಾಕ್ಸಿನೇಷನ್ ಅಪ್ ಟು 2 years ಮೇಯ್ನಾಗಿ ನಾವೇನು ಹೇಳಿದ್ವಲ್ಲ ಈಗ 6 ಕಿಲ್ಲರ್ ಡಿಸೀಸಸ್ ಅಂತ ಅಪ್ ಟು 2 years ಇರುತ್ತೆ. ನೆಕ್ಸ್ಟ್ 4 yearsಲ್ಲಿ ಬರುತ್ತೆ, 5 yearsಲ್ಲಿ ಬರುತ್ತೆ, ದೆನ್ 9 and 10 years, 10 to 15 years ಈ ಥರ ಇರುತ್ತೆ. ಸೊ ಆ ವ್ಯಾಕ್ಸಿನೇಷನಲ್ಲಿ 2 ವಿಧ ಇದೆ, 2 ರೀತಿ. ಇಂಡಿಯಾದಲ್ಲಿ ಸಿಗೋ ವ್ಯಾಕ್ಸಿನೇಷನಲ್ಲಿ 2 ರೀತಿ ಚಾರ್ಟ್ಸ್ ಇದೆ. ಅಂದರೆ ಆಯಾ ಕಂಟ್ರಿಗೆ ತಕ್ಕಂಗೆ ಶೆಡ್ಯೂಲ್ ಪ್ರಿಪೇರ್ ಮಾಡಿರ್ತಾರೆ. ಅಂದರೆ ಇವಾಗ ನಿಮಗೆ ಮಗು ಹುಟ್ಟಿದ ತಕ್ಷಣ ನಿಮಗೆ ಒಂದು ತಾಯಿ ಕಾರ್ಡ್ ಅಂತ ಕೊಡ್ತಾರೆ ಗೌರ್ಮೆಂಟಲ್ಲಿ ಆದಾಗ. ಇನ್ನೊಂದು ಪ್ರೈವೇಟಲ್ಲಿ ಆದಾಗ ನಾವು ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಅಂತ ಹೇಳ್ತೇವೆ, ಅವರು ಒಂದು ಶೆಡ್ಯೂಲ್ ಕೊಟ್ಟಿದ್ದಾರೆ. ಸೊ ಇವಾಗ ಎರಡಕ್ಕೂ ಡಿಫ್ರೆನ್ಸ್ ಏನು ಅಂತಂದರೆ, ಈಗ ಗೌರ್ಮೆಂಟ್ ಕೊಡೋ ವ್ಯಾಕ್ಸಿನೇಷನಲ್ಲಿ ಇದೇನು ನಾನು ಹೇಳಿದ್ನಲ್ಲ ಇವಾಗ 6 ಕಿಲ್ಲರ್ ಡಿಸೀಸಸ್ ಅಂತ, ಅದು ಯಾವ್ಯಾವ ಅಂತಂದರೆ ಡಿಫ್ತೀರಿಯಾ ಅಂದರೆ ದಡಾರ ರೋಗ, ಟೆಟನಸ್ ಅಂದರೆ ಶೆಟೆ ರೋಗ, ಪರ್ಟುಸಿಸ್ ಅಂದರೆ ನಾಯಿ ಕೆಮ್ಮು ಅಂತ ಬರ್ತಾಯಿತ್ತು ಮುಂಚೆ. ತುಂಬ ಸಣ್ಣ ಮಕ್ಕಳಿಗೆಲ್ಲ, ಈಗ 5 ವರ್ಷದ ಮಕ್ಕಳಿಗೆ ತುಂಬ ತೀವ್ರತೆಯಲ್ಲಿ ಕೆಮ್ಮು ಬಂದು ಆಲ್ಮೋಸ್ಟ್ ಉಸಿರು ಕಟ್ಬಿಟ್ಟು ಮಕ್ಕಳು ಹೋಗ್ತಾಯಿದ್ರು ಆ ಟೈಮಲ್ಲಿ. ಸೊ ಅದಕ್ಕೆ ಪರ್ಟುಸಿಸ್ ಅಂತ ಹೇಳಿದ್ವಿ. ದೆನ್ ಟ್ಯುಬರ್ಕ್ಲೋಸಿಸ್ ಕಾಯಿಲೆ, ಅದು ಇನ್ನೂ ಇದೆ, ಬಟ್ ಅದರ ತೀವ್ರತೆ ಆಮೇಲೆ ಅದರಿಂದ ನಾವು ಏನು ಮಾರ್ಟಾಲಿಟಿ ಅಂತ ಹೇಳ್ತೀವಲ್ಲ ಅದೆಲ್ಲ ಕಡಿಮೆ ಆಗಿದೆ. ಆಮೇಲೆ ಇನ್ನೊಂದು ಪೋಲಿಯೋ ಮತ್ತು ಇನ್ನೊಂದು ಮೀಸಲ್ಸ್ ದಡಾರ ಅಂತ ಹೇಳ್ತೀವಿ. ಸೊ ಇದೆಲ್ಲ 6 ಕಿಲ್ಲರ್ ಡಿಸೀಸಸ್. ಅದು ವ್ಯಾಕ್ಸಿನ್ ಬರೋಕ್ಕಿಂತ ಮುಂಚೆ ತುಂಬ ಜನ ಮಕ್ಕಳು ಇದು ಬಂದುಬಿಟ್ಟು ತುಂಬ ಅದು ಮಾರ್ಟಾಲಿಟಿ ಆಗ್ತಾಯಿತ್ತು. ಸೊ ಅದನ್ನೆಲ್ಲ ಇವಾಗ ಪ್ರಿವೆಂಟ್ ಮಾಡ್ತಾಯಿದ್ದೀವಿ. ಅದರಿಂದ ನಾವು ಇವಾಗ ವಿ ಹ್ಯಾವ್ ಅನ್ಹರ್ಡ್ ಆಫ್ ಡೆತ್ ಇನ್ ಚಿಲ್ಡ್ರನ್ ಅಂಡರ್ 5 years ಡ್ಯೂ ಟು ದೀಸ್ ಡಿಸೀಸಸ್ ಆರ್ ಅನ್ಹರ್ಡ್ ಆಫ್. ಆಲ್ದೋ ಮೀಸಲ್ಸಲ್ಲಿ ಸ್ವಲ್ಪ ಕಾಂಟ್ರವರ್ಸೀಸ್ ಇತ್ತು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಇವಾಗ ಇದು 6 ಕಿಲ್ಲರ್ ಡಿಸೀಸಸ್ ಅಂತಿರುತ್ತಲ್ಲ ಅದನ್ನೆಲ್ಲನೂ ನಾವು ಕೊಡ್ತೀವಿ. ಸೊ ಈಗ ಶೆಡ್ಯೂಲ್ ಪ್ರಕಾರ ಹೋಗೋದಾದರೆ ಗೌರ್ಮೆಂಟ್ ಶೆಡ್ಯೂಲ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಪ್ರೈವೇಟಿಗೆ ಹೇಳ್ದಂಗೆ. ಸೊ ಗೌರ್ಮೆಂಟ್ ಶೆಡ್ಯೂಲಲ್ಲಿ ಫಸ್ಟ್ ಹುಟ್ಟಿದ ತಕ್ಷಣ ಮಗುಗೆ ಓರಲ್ ಪೋಲಿಯೋ ಕೊಡ್ತಾರೆ, ಆಮೇಲೆ ಹೆಪಟೈಟಿಸ್ ಬಿ ಅಂತ ಕೊಡ್ತಾರೆ, ಮತ್ತು BCG ವ್ಯಾಕ್ಸಿನ್. BCG ವ್ಯಾಕ್ಸಿನ್ ಈಸ್ ಅ ಲೈವ್ ವೈರಸ್, ಅದೇ ಹೇಳಿದ್ನಲ್ಲ, ಲೈವ್ ಅಟೆನ್ಯೂಟೆಡ್. ಆಲ್ಮೋಸ್ಟ್ ಒಂದು BCG ವ್ಯಾಕ್ಸಿನ್ ಮಾಡಲಿಕ್ಕೆ 13 ವರ್ಷ ಅದನ್ನು ಆ ತೀವ್ರತೆನ ಕಡಿಮೆ ಮಾಡಿಬಿಟ್ಟು ಆಮೇಲೆ ಮಗುಗೆ ಇಲ್ಲಿ ಕೈಯಲ್ಲಿ ಕೊಡ್ತಾರೆ, ಎಡಗೈಯಲ್ಲಿ. ಸೊ ದಟ್ ಸ್ಟ್ಯಾಂಡರ್ಡ್, ಎಲ್ಲ ಮಕ್ಕಳಿಗೂ ಎಡಗೈಗೆ ಕೊಡೋದು ಥ್ರೂ ಔಟ್ ದ ವರ್ಲ್ಡ್ ಅದು. ಸೊ ಅದು ಕೊಟ್ಟಾಗ ಏನಾಗುತ್ತೆ, ಇದು 3 ವ್ಯಾಕ್ಸಿನ್ಸ್ ಕೊಡ್ತೀವಿ ನಾವು. ಓರಲ್ ಪೋಲಿಯೋ, ಬಾಯಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕೋದು, ಆಮೇಲೆ ಇಂಜೆಕ್ಷನ್ನು, ಮತ್ತು ಹೆಪಟೈಟಿಸ್ ಬಿ ಅಂತ. ಹೆಪಟೈಟಿಸ್ ಬಿ ಅಂದರೆ ಯಕೃತ, ನಮ್ಮದು ಲಿವರ್ಗೆ ಅಫೆಕ್ಟ್ ಆಗುತ್ತೆ. ಆಮೇಲೆ ಇಟ್ಸ್ ಅ ಬ್ಲಡ್ ಬೋನ್. ಇವಾಗ ಕೆಲವೊಂದ್ಸಲಿ ತಾಯಿ ಅಫೆಕ್ಟ್ ಆದಾಗ ಮಗುಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಆದಾಗ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಹುಟ್ಟಿದ ತಕ್ಷಣ ಅದು ವ್ಯಾಕ್ಸಿನ್ ಕೊಡ್ತೇವೆ. ನೆಕ್ಸ್ಟ್ ವ್ಯಾಕ್ಸಿನ್ ಬರೋದು ಶೆಡ್ಯೂಲು 6 weeks ಅಂತ ಹೇಳ್ತೀವಿ. ಅಂದರೆ 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳು. ಸೊ ಈ ಥರ ವ್ಯಾಕ್ಸಿನ್ಸ್ ನಾವು ಕೊಡ್ತಾ ಇರ್ತೇವೆ ಮಕ್ಕಳಿಗೆ. ಸೊ 1.5 ತಿಂಗಳಲ್ಲಿ ಅಗೇನ್ ಅದು 6 ಕಿಲ್ಲರ್ ಡಿಸೀಸಸ್ ಅಂತ ಹೇಳಿದ್ನಲ್ಲ, ಅದ್ರ ಜೊತೆಗೆ ಇನ್ನೊಂದು ಹಿಬ್ ಅಂತ, ಹೀಮೋಫಿಲಸ್ ಇನ್ಫ್ಲುಯೆನ್ಸಾ ಅಂತ ಹೇಳ್ತೇವೆ. ಆ ಹೀಮೋಫಿಲಸ್ ಇನ್ಫ್ಲುಯೆನ್ಸಾ ಹೇಗೆ ಅಂತಂದರೆ, ಇದು ತುಂಬ ಸಿವಿಯರಾಗಿ ಮೆನಿಂಜೈಟಿಸ್ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಅಂಗವಿಕಲತೆ, ಆಮೇಲೆ ಇದು ನಿಮೋನಿಯಾ, ವೆರಿ ಬ್ಯಾಡ್ ನಿಮೋನಿಯಾ, ಲಂಗ್ ಇನ್ಫೆಕ್ಷನ್ನು, ಇದನ್ನೆಲ್ಲ ಮಾಡ್ತಾಯಿತ್ತು. ಸೊ ಇವಾಗ ಒಂದು 20-25 yearsಯಿಂದ ಇವಾಗ ಹಿಬ್ ವ್ಯಾಕ್ಸಿನ್ಸು ಹಾಕ್ತಾಯಿದ್ದೀವಿ. ಸೊ ಅದರಿಂದ ನಾವು ಇವಾಗ ಆ ಥರ ಏನೂ ಕಾಣೋದೇ ಇಲ್ಲ. ಇಟ್ ಯೂಸ್ ಟು ಬಿ ರಿಯಲಿ ಬ್ಯಾಡ್ ಮೆನಿಂಜೈಟಿಸ್ ಇಟ್ ಯೂಸ್ ಟು ಕಾಸ್. ಸೊ ಹಾಗಾಗ್ಬಿಟ್ಟು ಅದು ಇರುತ್ತೆ. ಸೊ DPT ಕೊಡ್ತೀವಿ, ಹಿಬ್ ವ್ಯಾಕ್ಸಿನ್ ಕೊಡ್ತೀವಿ, ಆಮೇಲೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ ಕೊಡ್ತೀವಿ. ಈ ನ್ಯೂಮೋಕಾಕಲ್ಲೂ ಹಾಗೇ. ನ್ಯೂಮೋಕಾಕಲ್ ವ್ಯಾಕ್ಸಿನ್ ಇವಾಗ ಒಂದು ಲಾಸ್ಟ್ 15-20 yearsಯಿಂದ ಬಂದಿದೆ. ಸೊ ಇದು ನ್ಯೂಮೋಕಾಕಲ್ ವ್ಯಾಕ್ಸಿನ್ ಹೇಗೆ ಅಂತಂದರೆ, ಇದೂ ಮೆನಿಂಜೈಟಿಸ್ ಅಂದರೆ ಬ್ರೈನಲ್ಲಿ ಫೀವರ್ ಆಗ್ತಿತ್ತು,
ಆಮೇಲೆ ನ್ಯೂಮೋನಿಯಾ, ವೆರಿ ಬ್ಯಾಡ್ ನ್ಯೂಮೋನಿಯಾ. ಇವಾಗ ನಾನು MBBS ಮಾಡ್ಬೇಕಾದ್ರೆ ನಾನು ಪಿಡಿಯಾಟ್ರಿಕ್ಸ್ ಮಾಡ್ಬೇಕಾದ್ರೆ ತುಂಬ ಜನ ಮಕ್ಕಳು ಚೆಸ್ಟಲ್ಲಿ ಒಂದು ಟ್ಯೂಬ್ ಹಾಕ್ಕೊಂಡು ವಾರ್ಡಲ್ಲೆಲ್ಲ ಅಡ್ಡಾಡ್ತಾ ಇದ್ರು. ಸೊ ವಿ ಡೋಂಟ್ ಸಿ ದಟ್ ನೌ ಬಿಕಾಸ್ ಆಫ್ ದ ನ್ಯೂಮೋನಿಯಾ. ಸೊ ಬಿಕಾಸ್ ಆಫ್ ದ ವ್ಯಾಕ್ಸಿನ್ ಆ್ಯಂಡ್ ಬಿಕಾಸ್ ಆಫ್ ದ ಇದು. ಸೊ ಅಷ್ಟು ಎಫೆಕ್ಟಿವ್ ಇದೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ ಏನು ಹೇಳ್ತೀವಲ್ಲ, ಸೊ ಅದು ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಅದನ್ನು ಕೊಡ್ತೇವೆ. ಆಮೇಲೆ ಅದ್ರ ಜೊತೆಗೆ ರೋಟಾ ವೈರಸ್ ಅಂತ, ಇದು ಓರಲ್ ಇದು ವ್ಯಾಕ್ಸಿನು. ಸೊ ಇದು ಕೊಟ್ಟಾಗ ಇದಾಗುತ್ತೆ. ಈಗ ಯಾವೆಲ್ಲ ಹೊಸ ವ್ಯಾಕ್ಸಿನೇಷನ್ಸ್ ಬಂದಿದೆ ಅಂತ, ನಾವು ರೆಗ್ಯುಲರ್ ಆಗಿ ಮಕ್ಳಿಗೆ ಕೊಡ್ತಾ ಇದ್ದಂಥ ವ್ಯಾಕ್ಸಿನೇಷನ್ ಕೆಲವೊಂದಷ್ಟು ವರ್ಷಗಳ ಹಿಂದೆ ಅದು ಬಿಟ್ಟು ಹೊಸದಾಗಿ ಯಾವೆಲ್ಲ ವ್ಯಾಕ್ಸಿನೇಷನ್ಸ್ ಬಂದಿದೆ ನಮ್ಗೆ ತಿಳಿಸ್ಕೊಡಿ. ಅದೇ ಇವಾಗ ಹೊಸದಾಗಿ ವ್ಯಾಕ್ಸಿನೇಷನ್ ಈ ಗೌರ್ಮೆಂಟ್ ಒಂದು ಶೆಡ್ಯೂಲ್ ಅಂತ ಇದೆ. ಅದರಲ್ಲಿ ನಾನು ಮಾತಾಡ್ದಂಗೆ 6 ಕಿಲ್ಲರ್ ಡಿಸೀಸಸ್ ಪ್ಲಸ್ ಅದರ್ ಡಿಸೀಸಸ್. ಈಗ ಓರಲ್ ಪೋಲಿಯೋ, ಗೌರ್ಮೆಂಟ್ ಈಸ್ ನಾವು ವಾಂಟ್ ಟು ಎರಾಡಿಕೇಟ್ ದ ಓರಲ್ ಪೋಲಿಯೋ, ಇದು ಪೋಲಿಯೋನ ಎರಾಡಿಕೇಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದೆ. ಸೊ ಅದು ಒಂದು ಇದು ಇದೆ, ಆಲ್ಮೋಸ್ಟ್ ಆಗಿದೆ. ಬಟ್ ಕೆಲವೊಂದು ಅವಾಗ ಕೇಸಸ್ ಇದಾಗ್ತಾ ಇದೆ. ಸೊ ದಟ್ಸ್ ಒನ್ ಆಫ್ ದ ಥಿಂಗ್ಸ್. ಆಮೇಲೆ ಮುಂಚೆ ಇವಾಗ ಈ ವ್ಯಾಕ್ಸಿನೇಷನ್ ಎಫೆಕ್ಟಿವ್ನೆಸ್ಸಿಂದ ಸ್ಮಾಲ್ ಪಾಕ್ಸ್ ಅಂತ ಡಿಸೀಸ್ನು ಫುಲ್ಲಿ ಎರಾಡಿಕೇಟ್ ಆಗಿದೆ ವರ್ಲ್ಡ್ ವೈಡ್. ಸೊ ಇವಾಗ ನೆಕ್ಸ್ಟ್ ಇದೇ ಥರನೇ 6 ವಾರ ಆದಮೇಲೆ 10 ವಾರ 14 ವಾರಕ್ಕೆ 2.5 ತಿಂಗಳು 3.5 ತಿಂಗಳಿಗೆ ಕೊಡ್ತೀವಿ. ಅದಾದಮೇಲೆ ಗೌರ್ಮೆಂಟಲ್ಲಿ 9 ತಿಂಗಳಿಗೆ ನೆಕ್ಸ್ಟ್ MR ವ್ಯಾಕ್ಸಿನ್ ಅಂತ ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಇವಾಗ 16 to 18 ಮಂತ್ಸ್ 16ರಿಂದ 18 ತಿಂಗಳ ಮಕ್ಕಳಿಗೆ DPTದು ಬೂಸ್ಟರ್ ಡೋಸು, ಆಮೇಲೆ ನ್ಯೂಮೋಕಾಕಲ್ ಬೂಸ್ಟರ್ ಡೋಸು ಮತ್ತು ಓರಲ್ ಪೋಲಿಯೋ ಈ ಥರ ಕೊಡ್ತಾರೆ. ಸೊ ಆಮೇಲೆ ನೆಕ್ಸ್ಟ್ 16 to 24 ಮಂತ್ಸ್ ಗೌರ್ಮೆಂಟಲ್ಲಿ ಅದು ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟ್ 4 ಇಯರ್ಸಿಗೆ ಇರುತ್ತೆ ವ್ಯಾಕ್ಸಿನು. ನೆಕ್ಸ್ಟ್ 10 ಇಯರ್ಸ್ ಇರುತ್ತೆ, 15 ಇಯರ್ಸ್ಗೆ. ಇದ್ರ ಮಧ್ಯ ಇವಾಗ IAP ಅಂದರೆ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಅಂತ ಏನು ಹೇಳಿದ್ನಲ್ಲ, ಅವರು ಕೆಲವೊಂದು ಡಿಸೀಸ್ ಪ್ರಿವೆಂಟಬಲ್ ಅಂದರೆ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ನೆಲ್ಲ ಎಲ್ಲದಕ್ಕೂ ವ್ಯಾಕ್ಸಿನ್ ಈಸ್ ಅವೈಲಬಲ್. ಸೊ ನ್ಯೂ ವ್ಯಾಕ್ಸಿನ್ಸ್ ಅಂತಂದರೆ ವಿಚ್ ವಿಲ್ ಕಾಸ್ ಲೆಸ್ ಹಾಸ್ಪಿಟಲೈಸೇಷನ್ ಕಾಸ್ಟ್, ಸ್ಕೂಲ್ ಆಬ್ಸೆನ್ಸಿಂದ ಕಡಿಮೆ ಮಾಡೋದು, ಆಮೇಲೆ ಪೇರೆಂಟ್ಸಿಗೆ ಕೆಲಸದಿಂದ ರಜೆ ತೊಗೊಳೋದು, ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಕೆಲವೊಂದು ವ್ಯಾಕ್ಸಿನ್ಸ್ ಬಂದಿದೆ. ಸೊ ಅದು ಇವಾಗ ಒಂದು ಫ್ಲೂ ವ್ಯಾಕ್ಸಿನ್ ಅಂತ. ಇವಾಗ ಈ ಸೀಸನಲ್ಲಿ ಚಳಿ ಸೀಸನಲ್ಲಿ ತುಂಬ ವೈರಸಸ್ ಇವಾಗ ನೋಡ್ತೀರಾ ನೀವು, ಮಕ್ಕಳು ತುಂಬ ಸ್ಕೂಲಿಂದ ಆಬ್ಸೆಂಟ್ ಆಗ್ತಾರೆ. ಸೊ ಇದು ಫ್ಲೂ ಅನ್ನೋದು ಒಂದು ವರ್ಲ್ಡ್ ವೈಡ್ ರ್ಯಾಪಿಡ್ಡಾಗೆ ಅದು ಹಗಲೆಲ್ಲ ದಿನ ಅದ್ರ ಮುಖ ಚೇಂಜ್ ಮಾಡ್ತಾ ಇರುತ್ತೆ. ಸೊ ಆ ಥರ ಬಂದಾಗ ನಮ್ಮದು ಎವ್ರಿ ಡೇ ಚಿಲ್ಡ್ರನ್ ಆರ್ ಎಕ್ಸ್ಪೋಸ್ ಟು ಡಿಫ್ರೆಂಟ್ ವೇರಿಯೇಷನ್ಸ್ ಆಫ್ ಫ್ಲೂ ವೈರಸ್. ಸೊ ಇದರಿಂದ ಕೊಟ್ಟಾಗ ಏನಾಗುತ್ತೆ, ಅಂಡರ್ 5 ಇಯರ್ಸ್ ಮಕ್ಕಳಿಗೆ ಕೊಟ್ಟಾಗ ಅಂಡರ್ 1 ಇಯರ್ ಮಕ್ಕಳಿಗೆ 2 ಡೋಸಸ್ ಕೊಡ್ತೀವಿ, 6 ಮಂತ್ಸು ಮತ್ತು 7 ಮಂತ್ಸಿಗೆ. ಆಮೇಲೆ ಅದು ಕೊಟ್ಟಾಗ ಏನಾಗುತ್ತೆ, ಅದ್ರ ಮಗುಗೆ ಫ್ಲೂ ವ್ಯಾಕ್ಸಿನಿಂದ ಆಗ ತೀವ್ರತೆ, ಅದರಿಂದ ಆಗ ಚೆಸ್ಟ್ ಇನ್ಫೆಕ್ಷನ್ನು, ನ್ಯೂಮೋನಿಯಾ, ಕಾಂಪ್ಲಿಕೇಶನ್ಸು ಇದನ್ನೆಲ್ಲ ತಡೆಗಟ್ಬೋದು. ಆಮೇಲೆ ನೆಕ್ಸ್ಟ್ ಇವಾಗ 10 ತಿಂಗಳಿಗೆ ಇಲ್ಲ 6 ತಿಂಗಳಿಂದ 10 ತಿಂಗಳ ಒಳಗಡೆ ಟೈಫಾಯ್ಡ್ ವ್ಯಾಕ್ಸಿನ್ ಅಂತ ಹಾಕ್ತೀವಿ ನಾವು. ಟೈಫಾಯ್ಡ್ ಅಂತಂದರೆ ಇವೆಲ್ಲ ಗೊತ್ತಿರ್ಬೋದು ನಿಮಗೆ, ಟೈಫಾಯ್ಡ್ ಜ್ವರ, ಅದರ ಹಾಸ್ಪಿಟಲೈಸೇಷನ್ ಕಾಸ್ಟು ಎಲ್ಲ ತುಂಬಾ, ಅದು ಎಲ್ಲನೂ ವಿತಿನ್ ರೇಂಜಲ್ಲೇ ವ್ಯಾಕ್ಸಿನ್ಸ್ ಇದೆ. ಆಲ್ಮೋಸ್ಟ್ ಇವಾಗ ಇಂಡಿಯಾದಲ್ಲಿ ವ್ಯಾಕ್ಸಿನ್ ಪ್ರೊಡಕ್ಷನ್ ಮಾಡಿದಾಗಿಂದನೂ ತುಂಬ ಕಡಿಮೆ ಬೆಲೆಯಲ್ಲಿ ನಮಗೆ ಇದೆಲ್ಲ ಅಫೋರ್ಡಬಲ್ ಆಗ್ತಾ ಇದೆ ಇವಾಗ ವ್ಯಾಕ್ಸಿನ್ಸ್ ಎಲ್ಲ. ಸೊ ಟೈಫಾಯ್ಡ್ ವ್ಯಾಕ್ಸಿನ್ ಅಂತ ಅವಾಗ ಕೊಡ್ತೇವೆ. ನೆಕ್ಸ್ಟು ಇವೆರಡೂ ವಾಟರ್ ಬೋನ್ ಅಥವಾ ಕಂಟ್ಯಾಮಿನೇಟೆಡ್ ಫುಡ್ ಮತ್ತು ವಾಟರ್ ಬೋನ್ ಅಂತ ಡಿಸೀಸಸ್ ಅಂತ ಹೇಳ್ತೇವೆ. ಸೊ ಅದ್ರ ಜೊತೆಗೆ ಹೆಪಟೈಟಿಸ್ A ಅಂತ, ಸೊ ಅದು ಕಾಮಾಲೆ ರೋಗ ಅಂತ ಹೇಳ್ತೀವಿ. ಇದನ್ನು ನಾವು 12 ತಿಂಗಳಿಗೆ ಕೊಡ್ತೇವೆ. ಇವಾಗ ಇವಾಗ ಇನ್ನೊಂದು ವ್ಯಾಕ್ಸಿನ್ ಗೌರ್ಮೆಂಟು ರೋಲ್ಔಟ್ ಮಾಡ್ತಾ ಇದೆ, ದಟ್ ಈಸ್ ಕಾಲ್ಡ್ ಜಾಪನೀಸ್ ಎನ್ಕೆಫಲೈಟಿಸ್ ವ್ಯಾಕ್ಸಿನ್ ಅಂತ, ಬ್ರೈನ್ ಫೀವರ್ ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಈ ಬ್ರೈನ್ ಫೀವರ್ಗೆ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಇಲ್ಲ. ದ ಓನ್ಲಿ ಥಿಂಗ್ ವಿ ಕ್ಯಾನ್ ಡೂ ಈಸ್, ಇವಾಗ ಮುಂಚೆ ಗೊತ್ತಾಗ್ತಿತ್ತು ಹಂದಿ ಜ್ವರ ಅಂತ ಹೇಳ್ತಿದ್ವಿ, ಕೆಲವೊಂದು ಬಂದಾಗ ಮಕ್ಕಳು ಎನ್ಕೆಫಲೈಟಿಸ್ ಆಗಿ ಸ್ವಲ್ಪ ಕಾನ್ಷಿಯಸ್ನೆಸ್ನಲ್ಲಿ ಲೂಸ್ ಮಾಡಿ ಫೀವರ್ ಆಗಿ ಬರ್ತಾಯಿದ್ರು. ಸೊ ಹಾಗಾಗ್ಬಿಟ್ಟು ಅದನ್ನು ಜಾಪನೀಸ್ ಎನ್ಕೆಫಲೈಟಿಸನ್ನು ಕೋಲಾರ ಆ ಕಡೆ ಏರಿಯಾದಲ್ಲೆಲ್ಲ ತುಂಬ ಎಂಡಮಿಕ್ ಇದೆ. ಹಾಗಾಗಿ ಇಲ್ಲಿ ಬೆಂಗಳೂರಲ್ಲೂ ಇವಾಗ ರೋಲ್ಔಟ್ ಮಾಡಿದ್ದಾರೆ ಗೌರ್ಮೆಂಟಲ್ಲೂ. ಸೊ ಅದನ್ನು 12 ತಿಂಗಳಿಗೆ ಕೊಡ್ತೇವೆ ಮಗುಗೆ. ಅದು ಆದಮೇಲೆ ಮತ್ತೆ ಬೂಸ್ಟರ್ ಡೋಸ್ ಅಂತ ಕೊಡ್ತೀವಿ, ಹೆಪಟೈಟಿಸ್ ಬೂಸ್ಟರ್ ಡೋಸ್ ಅಂತ. ಸೊ ಅದು ಇರುತ್ತೆ, ಇದು ಎಲ್ಲ ಇರುತ್ತೆ. ಓಕೆ, ನಂತರ ಕಂಟಿನ್ಯೂ ಮಾಡೋಣ. ಮತ್ತೆ ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನನ್ನ ಹೆಸರು ನಿರ್ಮಲಾ ಅಂತ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಏನ್ ಕ್ವೆಶ್ಚನ್ ಇದೆ ಕೇಳಿ. ಮೇಡಮ್ ನಮಸ್ತೆ. ನಮಸ್ಕಾರ ನಿರ್ಮಲಾ ಅವರೇ. ಮೇಡಮ್ ನಂದು ಒಂದು ಡೌಟ್ ಇದೆ. ಎಲ್ಲ ವ್ಯಾಕ್ಸಿನೇಷನ್ಗಳು ಗವರ್ಮೆಂಟ್ ಅಲ್ಲಿ ಸಿಗುತ್ತಾ ಮೇಡಮ್?
ಇವಾಗ ತಿಳಿಸಿದ್ನಲ್ಲಮ್ಮ ನಾನು, ಗೌರ್ಮೆಂಟಲ್ಲಿ ಮೇಯ್ನ್ಲಿ 6 ಕಿಲ್ಲರ್ ಡಿಸೀಸಸ್ ಅಂತ ಹೇಳ್ತೇವೆ ನಾವು. ಸೊ 6 ಕಿಲ್ಲರ್ ಡಿಸೀಸಸಲ್ಲಿ ಅದನ್ನೆಲ್ಲನೂ ಗೌರ್ಮೆಂಟ್ ಕವರ್ ಮಾಡುತ್ತೆ. ಇವಾಗ ಎಕ್ಸ್ಟ್ರಾ ವ್ಯಾಕ್ಸಿನ್ ಟೈಫಾಯ್ಡು, ಫ್ಲೂ, ಆಮೇಲೆ ಹೆಪಟೈಟಿಸ್ ಎ, ಆಮೇಲೆ HPV ವ್ಯಾಕ್ಸಿನ್ಸ್ ಅಂತ ಹೇಳ್ತೀವಿ. ಆಮೇಲೆ ಕೆಲವೊಂದು ಕಡೆ ಇದನ್ನ ಬೇರೆ ವ್ಯಾಕ್ಸಿನ್ಸ್ ಇರುತ್ತೆ, ಕಾಲರಾ, ಮಲೇರಿಯಾ, ಅದೆಲ್ಲ ಇನ್ನೂ ನಮ್ಮ ಗೌರ್ಮೆಂಟಲ್ಲಿ ಅವೈಲಬಿಲಿಟಿ ಇಲ್ಲ. ಓಕೆ, ಸೊ ಇದು ಟ್ಯುಬರ್ಕ್ಲೋಸಿಸ್ಸು, ಆಮೇಲೆ ಮೀಸಲ್ಸು, ಮಂಪ್ಸ್, ರುಬೆಲ್ಲಾ, ಆಮೇಲೆ ಇದು ಡಿಫ್ತೀರಿಯಾ, ಟೆಟನಸ್, ಪರ್ಟುಸಿಸ್, ಇದಕ್ಕೆಲ್ಲನೂ ಗೌರ್ಮೆಂಟ್ ಪ್ರೊವೈಡ್ ಮಾಡುತ್ತೆ. ಸೊ ನಮ್ಗೆ ತುಂಬ ತೀವ್ರತೆ ಇರೋ ಕಾಯಿಲೆಗಳಿಗೆ ಗೌರ್ಮೆಂಟ್ ಇವಾಗ ಕೊಡ್ತಾ ಇದೆ ವ್ಯಾಕ್ಸಿನ್ಸ್. ಅಡಿಷನಲ್ ವ್ಯಾಕ್ಸಿನ್ ತಗೊಳ್ಳೋದು ಬೆಸ್ಟ್ ನಿಮ್ ಪ್ರಕಾರ? ಲೈಕ್ ಗೌರ್ಮೆಂಟ್ ಅಲ್ಲಿ ತಗೊಳ್ಳೋದು ಬೆಸ್ಟ್ ಅಥವಾ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಹೋಗಿ ನಾವು? ಅಲ್ಲ, ಅದು ಡಿಪೆಂಡ್ ಅಪಾನ್ ದಿ ಅಫೋರ್ಡಬಿಲಿಟಿ. ಇವಾಗ ನೋಡಿ, ಗೌರ್ಮೆಂಟಲ್ಲಿ ಸಿಗೋ ವ್ಯಾಕ್ಸಿನು ಆರ್ ಆಲ್ಸೋ ವೆರಿ ಎಫೆಕ್ಟಿವ್. ಓಕೆ, ಸೊ ಓನ್ಲಿ ಥಿಂಗ್ ಇಸ್ ದಟ್ ಸ್ವಲ್ಪ ಡಿಫ್ರೆನ್ಸ್. ಇವಾಗ ತಂದೆ ತಾಯಿಗಳಿಗೆ ಗಾಬರಿ ಏನಾಗೋದು ಅಂದರೆ, ಗೌರ್ಮೆಂಟಲ್ಲಿ ಕೊಟ್ಟಿರೋ ವ್ಯಾಕ್ಸಿನು ವಿ ಕಾಲ್ ಇಟ್ ಆಸ್ ಪರ್ಟುಸಿಸ್ ವ್ಯಾಕ್ಸಿನ್ ಅಂತ ಏನು ಹೇಳ್ತೀವಲ್ಲ, ನಾಯಿ ಕೆಮ್ಮಿನ ವ್ಯಾಕ್ಸಿನು, ಅದಕ್ಕೆ ಹೊರಗಡೆ ಒಂದು ಲೇಯರ್ ಇರುತ್ತೆ. ಆ ಲೇಯರಿಂದ ತುಂಬ ಕಾಲು ನೋವು ಬರೋದು, ಮಗುಗೆ ಊತ ಬರೋದು, ಆಮೇಲೆ ಜ್ವರ ಬರೋದು ಆಗುತ್ತೆ. ಇವಾಗ 6 ವಾರ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಬಂದ್ವಿ, ಗೌರ್ಮೆಂಟಲ್ಲಿ ತುಂಬ ನೋವಾಯಿತು, ಮಗುಗೆ ಜ್ವರ ಬಂತು ಅಂತ ನಾವು ಸ್ವಲ್ಪ ಕಂಪ್ಲೇಂಟ್ಸ್ ಕೇಳ್ತಾ ಇರ್ತೇವೆ. ಅದು ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್, ಯಾಕಂದರೆ ಗೌರ್ಮೆಂಟ್ ಮಾಸ್ ಪ್ರೊಡಕ್ಷನಲ್ಲಿ ಮಾಡ್ತಾ ಇರುತ್ತೆ. ಸೊ ದೇ ಹ್ಯಾವ್ ಟು ಡೂ ಇಟ್ ಅಟ್ ಬಿಟ್ ಇದರೊಳಗೆ ಅಫೋರ್ಡಬಿಲಿಟಿ ಫಾಸ್ಟಾಗಿ ಮಾಡಬೇಕಾಗತ್ತೆ. ಸೊ ಇವಾಗ ನಾವು ಒಂದು ಆರೆಂಜ್ ತೊಗೊಂಡ್ರೆ, ಇವಾಗ ಕಿತ್ಲೆ ಹಣ್ಣು ತೊಗೊಂಡ್ರೆ, ಆ ಸಿಪ್ಪೆ ತೆಗೆದಿದ್ದೀವಲ್ಲ, ಆ ಸಿಪ್ಪೆ ತೆಗಿಲಿಕ್ಕೆ ನಮಗೆ ಸ್ವಲ್ಪ ಕಾಸ್ಟ್ ಆಗುತ್ತೆ. ಸೊ ಗೌರ್ಮೆಂಟ್ ಏನು ಮಾಡುತ್ತೆ, ಅದು ಸಿಪ್ಪೆ ಬೆರಕಲೆ ಕೊಟ್ಟಾಗ ಹೋಲ್ಸೇಲ್ ಪರ್ಟುಸಿಸ್ ಅಂತ ಹೇಳ್ತೇವೆ ನಾವು. ಸೊ ಆ ಹೋಲ್ಸೇಲ್ ಪರ್ಟುಸಿಸ್ ಅನ್ನೋದು ಈ ಥರ ರಿಯಾಕ್ಷನ್ ಮಾಡುತ್ತೆ. ಸೊ ಯಾವುದೇ ಬಟ್ ಮಗುಗೆ ಸಿಗೋ ಪ್ರೊಟೆಕ್ಷನ್ನು, ಇಮ್ಯುನಿಟಿಯಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಇವಾಗ ಗೌರ್ಮೆಂಟಲ್ಲಿ, ಈಗ ಪ್ರೈವೇಟಲ್ಲಿ ಸಿಗೋದಕ್ಕೆ ಸೆಲ್ಯುಲಾರ್ ಪರ್ಟುಸಿಸ್ ಅಂತೀವಿ. ಅಂದರೆ ನಾವು ಪ್ರೈವೇಟಲ್ಲಿ ಸಿಗೋ ವ್ಯಾಕ್ಸಿನು 6-in-1 ವ್ಯಾಕ್ಸಿನ್, ಅಂದರೆ 6 ಡಿಸೀಸಸ್ಗೆ ಒಂದೇ ಇಂಜೆಕ್ಷನ್ ಕೊಡ್ತೀವಿ. ಗೌರ್ಮೆಂಟಲ್ಲಿ 5 ಡಿಸೀಸಸ್ಗೆ ಒಂದೇ ಇಂಜೆಕ್ಷನ್ ಕೊಡ್ತಾರೆ. ಸೊ ಹಾಗಾಗ್ಬಿಟ್ಟು ಇದರಲ್ಲಿ ಸೆಲ್ಯುಲಾರ್ ಪರ್ಟುಸಿಸ್ ಅಂದರೆ ನಾವು ಅದು ಕಿತ್ಲೆ ಹಣ್ಣಿನ ಸಿಪ್ಪೆ ಬಿಡಿಸ್ಬಿಟ್ಟು ಕೊಡ್ತೀವಲ್ಲ, ಅವಾಗ ಲೆಸ್ ರಿಯಾಕ್ಷನ್ನು, ಲೆಸ್ ಜ್ವರ, ಲೆಸ್ ಸಫರಿಂಗು, ಇದನ್ನು ನೋಡ್ತೀವಿ ನಾವು ಮಕ್ಕಳಲ್ಲಿ. ಸೊ ಇದು ಹಾಗಾಗ್ಬಿಟ್ಟು ಇವೇನು ಎಸೆನ್ಷಿಯಲ್ ಮ್ಯಾಂಡೇಟ್ರಿ ವ್ಯಾಕ್ಸಿನ್ಸ್ ಅಂತಿದ್ದಾವಲ್ಲ, ಅದು ಗೌರ್ಮೆಂಟಲ್ಲಿ ತೊಗೋಬೋದು. ಮಿಕ್ಕಿದ್ದು ವ್ಯಾಕ್ಸಿನ್ಸ್, ಟೈಫಾಯ್ಡು, ಹೆಪಟೈಟಿಸ್ ಎ, ಇದರಿಂದ ಮತ್ತೆ ಹಾಸ್ಪಿಟಲೈಸೇಷನ್ ಕಾಸ್ಟು, ನಮ್ಮ ಮಗು ಸಫರ್ ಆಗೋದು ನಮಗೆ ಅಷ್ಟೊಂದು ಇಷ್ಟ ಇಲ್ಲ ಅಂತ ಅಂದಾಗ ಇದನ್ನೆಲ್ಲ ಪ್ರೈವೇಟಲ್ಲಿ ನೀವು ತೊಗೋಬೋದು. ಮೇಡಮ್, ವ್ಯಾಕ್ಸಿನೇಷನ್ ಬಗ್ಗೆ ನಮ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ವ್ಯಾಕ್ಸಿನೇಷನ್ ಯಾವ ದಿನಕ್ಕೆ ತೊಗೊಳ್ಬೇಕು, ಯಾವ ವ್ಯಾಕ್ಸಿನ್ಸ್ ಇದೆ, ಯಾವ ಹೊಸ ವ್ಯಾಕ್ಸಿನೇಷನ್ ಬಂದಿದೆ, ಎಲ್ಲ ಓಕೆ. ಬಟ್ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡಿಸೋವಾಗ ಪೇರೆಂಟ್ಸ್ ಯಾವ ರೀತಿ ಪ್ರಿಪೇರ್ ಆಗಿರಬೇಕಾಗತ್ತೆ? ಸೊ ಅದಂತೂ ಎಲ್ಲರಿಗೂ ಭಯ ಪಡುವಂಥ ವಿಷಯ. ಫಸ್ಟ್ ಟೈಮ್ ಎಸ್ಪೆಷಲಿ 6 ವೀಕ್ಸಿಗೆ ವ್ಯಾಕ್ಸಿನೇಷನ್ ಕರ್ಕೊಂಬಂದಾಗ ಪೇರೆಂಟ್ಸಿಗೆ ತುಂಬ ಅಪ್ರಹೆನ್ಷನ್ ಇರುತ್ತೆ, ತುಂಬ ಭಯ ಇರುತ್ತೆ. ಅಯ್ಯೋ, ಅಲ್ಲಿ ಕೇಳಿದ್ದೆ, ಇವ್ರಿಗೆ ಇದಾಗಿತ್ತು, ಅವ್ರಿಗೆ ಇದಾಗಿತ್ತು. ಸೊ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸಸ್ ತುಂಬ ಕೇಳಿದ್ದೀವಿ. ಸೊ ಬಟ್ ಒಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡೋದೇನು ಅಂದರೆ, ವ್ಯಾಕ್ಸಿನ್ಸ್ ಆರ್ ದ ಮೋಸ್ಟ್ ಸೇಫ್ ಥಿಂಗ್ ದಟ್ ಯು ಕ್ಯಾನ್ ಡೂ. ಇವಾಗ ನೀವೇನರ ಮಗುಗೊಂದು ಫ್ಯೂಚರಿಗೆ ಏನರ ಒಂದು ಕೊಡುಗೆ ಕೊಡಬೇಕು ಅಂತಂದರೆ, ವ್ಯಾಕ್ಸಿನೇಟಿಂಗ್ ಯುವರ್ ಚೈಲ್ಡ್ ಈಸ್ ದ ಬಿಗ್ಗೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಟು ಯುವರ್ ಚೈಲ್ಡ್. ಯಾಕಂದರೆ ಇಟ್ ಪ್ರೊವೈಡ್ಸ್ ಲೈಫ್ ಲಾಂಗ್ ಪ್ರೊಟೆಕ್ಷನ್, ಇಟ್ ಪ್ರೊವೈಡ್ಸ್ ಗುಡ್ ಹೆಲ್ತ್. ಸೊ ಇಮ್ಯುನಿಟಿ ಕೊಡ್ತಾ ಇದ್ದೀರಾ. ಸೊ ಇಟ್ಸ್ ದ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್. ಸೊ ಅದರಲ್ಲಿ ಏನೂ ಇದೇ ಇಲ್ಲ, ಡೌಟೇ ಇಲ್ಲ. ಸೊ ಹಾಗಾಗ್ಬಿಟ್ಟು ವ್ಯಾಕ್ಸಿನ್ ಈಸ್ ವೆರಿ 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 ಸೇಫ್. ಕೆಲವೊಂದ್ಸಲಿ ಹೌದು, ವ್ಯಾಕ್ಸಿನ್ ಕೊಟ್ಟಾಗ ಏನಾಗುತ್ತೆ ಅಂದರೆ, ಏಕೆಂದರೆ ನಮಗೆ ಇವಾಗ ಯಾವುದೇ ಒಂದು ವ್ಯಾಕ್ಸಿನ್ ಈಸ್ ಲೈಕ್ ಎ ಫಾರಿನ್ ಬಾಡಿ. ಸೊ ಇವಾಗ ಯಾರೋ ಫಾರಿನ್ ಬಾಡಿ ಬಂತು ಅಂದರೆ ನಮ್ಮದು ಬಾಡಿ ಡಿಫೆಂಡ್ ಮಾಡಬೇಕು. ಸೊ ಆ ಡಿಫೆಂಡ್ ಮಾಡಿದಾಗ ಸ್ವಲ್ಪ ಮೈ ಬೆಚ್ಚಗಾಗೋದು, ಸ್ವಲ್ಪ ಲೋಕಲೈಸ್ಡ್, ಸ್ವಲ್ಪ ಊತ, ಸ್ವಲ್ಪ ನೋವು ಇರೋದು, ಸ್ವಲ್ಪ ಮಗು ಕೆಲವೊಂದ್ಸಲಿ ಕಿರಿಕಿರಿ ಆಗೋದು. ಬಟ್ ವೆರಿ 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 ರೇರ್ಲಿ ಕಾಲು ನೋವಾಗೋದು, ಅಥವಾ ಅದಕ್ಕಿಂತ ತುಂಬ ಬೇರೆ ಬೇರೆ ಟೈಮಲ್ಲಿ ಆ ಪ್ರೋಟೀನಿಗೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಆದಾಗ ಕೆಲವೊಂದ್ಸಲಿ ನಮಗೆ ಅಲರ್ಜಿಕ್ ರಿಯಾಕ್ಷನ್ ಅಂತ ಆಗುತ್ತೆ. ಬಟ್ ಇಟ್ಸ್ ವೆರಿ ವೆರಿ ರೇರ್. ವಿ ಡೋಂಟ್ ಸಿ ದಟ್ ವೆರಿ ಫ್ರೀಕ್ವೆಂಟ್ಲಿ ಅಟ್ ಆಲ್. ವೆರಿ ಸೇಫ್, ವ್ಯಾಕ್ಸಿನ್ಸ್ ಆರ್ ವೆರಿ ಸೇಫ್. ಸೊ ಹಾಗಾಗ್ಬಿಟ್ಟು ಮೋಸ್ಟ್ ಆಫ್ ದ ಟೈಮ್ಸ್ ಇದು ಬಿಟ್ಟು ಬೇರೆ ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ.
ಆಮೇಲೆ ಸೈಡ್ ಎಫೆಕ್ಟ್ಸ್ ಅಂತಂದರೆ ಅದೇ ಇವಾಗ ಫಸ್ಟ್ ನಾವು 6 ವಾರಕ್ಕೆ 10 ವಾರಕ್ಕೆ 14 ವಾರಕ್ಕೆ ಏನು ವ್ಯಾಕ್ಸಿನ್ ಕೊಡ್ತೀವಲ್ಲ ಅದೇ ನಾನು ಇವಾಗ ನಿಮಗೆ ಹೇಳಿದ್ನಲ್ಲ ಹೋಲ್ಸೇಲ್ ಪರ್ಟುಸಿಸ್ ಅಂತ ನಾಯಿ ಕೆಮ್ಮುದು ಜ್ವರ ಬಂದಿದ್ದು ಕೊಡ್ತೀವಲ್ಲ ವ್ಯಾಕ್ಸಿನು. ಸೊ ಅದು ಮಾತ್ರ ಸ್ವಲ್ಪ ಕಾಲಿಗೆ ಊತ ಮಾಡ್ಬೋದು. ಅದು ಆ ಟೈಮಲ್ಲಿ ಏನು ಮಾಡಬೇಕು, ಸ್ವಲ್ಪ ತಣ್ಣೀರು ಬಟ್ಟೆನ ತೊಗೊಂಡ್ಬಿಟ್ಟು ಆ ಕಾಲ ಹತ್ರ ಇಟ್ಟಾಗ ಆ ವ್ಯಾಕ್ಸಿನ್ ಕೊಟ್ಟಾಗ ಸ್ವಲ್ಪ ರಿಲೀಫ್ ಸಿಗುತ್ತೆ. ಅದಕ್ಕೂ ಕಡಿಮೆ ಆಗಲಿಲ್ಲ ಅಂತಂದರೆ ಮಗುಗೆ ಪ್ಯಾರಾಸೆಟಮಾಲ್ ಅಂತ ಡ್ರಾಪ್ಸ್ ಅಂತ ಬರ್ಕೊಟ್ಟಿರ್ತಾರೆ. ಸೊ ಅದನ್ನು ಹಾಕ್ಬೋದು ಒಂದು ದಿನಕ್ಕೆ. ಸೊ ಯೂಶಲಿ ಅದು ಮೇಯ್ನ್ ದೋಸರದ ಇದು ವೆರಿ ವೆರಿ ರೇರ್ಲಿ ಕೆಲವೊಂದು ಮಕ್ಕಳಿಗೆ ಕನ್ವಲ್ಷನ್ಸ್ ಅಂತ ಅಥವಾ ಶೀಜರ್ಸ್ ಅಂತ ಆಗುತ್ತೆ. ಬಟ್ ದಟ್ಸ್ ವಿ ಡೋಂಟ್ ಸಿ ದಟ್ ಇನ್ ಅ ಡೈಲಿ ಪ್ರಾಕ್ಟೀಸ್ ಅಟ್ ಆಲ್. ಓಕೆ, ಸೊ ಟು ಬಿ ಸಮರೈಸ್, ವ್ಯಾಕ್ಸಿನ್ಸ್ ಆರ್ ವೆರಿ ವೆರಿ ಸೇಫ್. ಡಿಸೀಸ್ ಇರಲಾರ್ದೇ ಪ್ರೊಟೆಕ್ಷನ್ ಕೊಡೋ ಒಂದು ತಾಕತ್ತಿರೋದು ವ್ಯಾಕ್ಸಿನು. ಆಮೇಲೆ ವ್ಯಾಕ್ಸಿನ್ ಇವಾಗ ತೊಗೊಂಡ್ರೆ ಇವಾಗ ವರ್ಲ್ಡಲ್ಲಿ 20 ಬೆಸ್ಟ್ ಡಿಸ್ಕವರೀಸ್ ಅಂತ ನಾವು 1 2 3 ಅಂತ ಮಾಡಿದಾಗ ವ್ಯಾಕ್ಸಿನ್ ಟಾಪ್ 20ಯಲ್ಲಿ ಬರುತ್ತೆ. ಓಕೆ, ಸೊ ಇಟ್ ಹ್ಯಾಸ್ ಆ್ಯಕ್ಚುಲಿ ಇಂಪ್ರೂವ್ಡ್ ದ ಕ್ವಾಲಿಟಿ ಆಫ್ ಲೈಫ್ ಆಫ್ ಎವ್ರಿಥಿಂಗ್. ಅಂಡರ್ 5 ಮಾರ್ಟಾಲಿಟಿ ಅಂತ ಹೇಳ್ತೀವಿ, ಅಂದರೆ 5 ವರ್ಷದ ಕೆಳಗಿನ ಮಕ್ಕಳದ ಮರಣ ಆಗೋ ಚಾನ್ಸಸ್ಸಲ್ಲಿ ವ್ಯಾಕ್ಸಿನ್ಸ್ ಹ್ಯಾವ್ ಪ್ಲೇಡ್ ಎ ವೆರಿ ಹ್ಯೂಜ್ ರೋಲ್. ಓಕೆ, ಸೊ ಇಟ್ ಈಸ್ ವೆರಿ ಸೇಫ್. ಏನು ಭಯ ಪಡಲಾರ್ದೆ ಎಲ್ಲ ಮಕ್ಕಳಿಗೂ ಶೆಡ್ಯೂಲ್ ಪ್ರಕಾರ ಕೊಟ್ಟಿರ್ತಾರೆ. ನೀವು ತಾಯಿ ಕಾರ್ಡಲ್ಲಿ ಹೇಳಿರ್ತಾರೆ ಯಾವ್ಯಾವ ವಾರಕ್ಕೆ ಯಾವಾಗ ಹೋಗಬೇಕು ಅಂತ. ಸೊ ಅದನ್ನು ಆ ಶೆಡ್ಯೂಲ್ನ ಫಾಲೋ ಮಾಡಿ ನಿಮ್ಮ ಮಗುಗೆ ಬೆಸ್ಟ್ ಗಿಫ್ಟ್ ಅಂತ ನಾವೇನು ಹೇಳ್ತೀವಲ್ಲ ಅದು ವ್ಯಾಕ್ಸಿನೇಷನ್. ಓಕೆ ಮ್ಯಾಮ್, ನೀವು ಸಾಕಷ್ಟು ಪೇರೆಂಟ್ಸನ್ನ ನೋಡಿರ್ತೀರ, ಮಕ್ಕಳ ಪೇರೆಂಟ್ಸನ್ನು ನೋಡಿರ್ತೀರ. ಕಾಮನ್ ಆಗಿ ವ್ಯಾಕ್ಸಿನೇಷನ್ಗೆ ಬಂದಾಗ ಪೇರೆಂಟ್ಸ್ ಏನು ಕ್ವೆಶನ್ ಕೇಳ್ತಾರೆ ನಿಮಗೆ? ಯೂಶಲಿ ಫಸ್ಟ್ 6 ವೀಕ್ಸಲ್ಲಿ ಅಷ್ಟೊತ್ತಿಗೆ ಆಲೆ ಮಗುಗೆ ಫೀಡಿಂಗ್ ಇಶ್ಯೂಸು ಅದೆಲ್ಲ ಪ್ರಾಬ್ಲಮ್ಗಳೆಲ್ಲ ಸಾರ್ಟ್ ಔಟ್ ಆಗಿರುತ್ತೆ. ಸೊ ಆಮೇಲೆ ತಾಯಿನೂ ರಿಕವರಿ ಆಗಿರ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಅವ್ರಿಗೇನು ನೆಕ್ಸ್ಟ್ ಇವಾಗ ಕ್ವಶನ್ ಅಂತಂದರೆ ನಮ್ಮ ಮಗುಗೆ ವ್ಯಾಕ್ಸಿನ್ ಕೊಟ್ಟಾಗ ಏನಾದ್ರು ತೊಂದರೆ ಆಗುತ್ತಾ ಅಂತ. ಸೊ ನಾನು ಯೂಶಲಿ ಟೈಮ್ ತೊಗೊಂಡು ತಾಯಿಯರಿಗೆ ತುಂಬ ರಿಯಶ್ಯೂರ್ ಮಾಡ್ತೇನೆ. ಯಾಕಂದರೆ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಯು ಆರ್ ಡೂಯಿಂಗ್ ಫಾರ್ ಯುವರ್ ಚೈಲ್ಡ್, ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ಯು ಆರ್ ಗಿವಿಂಗ್ ಟು ಯುವರ್ ಚೈಲ್ಡ್ ವ್ಯಾಕ್ಸಿನೇಷನ್ ಅಂತೇಳಿ ಅಂತ. ಸೊ ಅದೆಲ್ಲ ಮಾಡಿದಾಗ ನಾವು ಏನು ಹೇಳ್ತೀವಿ ಅಂತಂದರೆ ಅದು ಕೆಲವೊಂದು ಆಮೇಲೆ ನಮ್ಮ ಮಗು ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇದೆಯಾ, 6 ವಾರಕ್ಕೆ ಕರೆಕ್ಟಾಗಿ ನನ್ನ ಮಗು ಇದೆಯಾ ಅಂತ ಕೆಲವೊಂದು ಪ್ರಶ್ನೆ ನಾವು ಕೇಳ್ತೀವಿ. ಅಂದರೆ ಮಗು ನೀವು ನೋಡಿ ನಗೋಕ್ಕೆ ಶುರು ಮಾಡಿದೆಯಾ, ಇಲ್ಲ ಸ್ಪಾಂಟೇನಿಯಸ್ ಆಗಿ ಸ್ಮೈಲ್ ಅಂತ ಹೇಳ್ತೀವಿ ಅದು ಮಾಡ್ತಾ ಇದೆಯಾ, ಆಮೇಲೆ ನಿಮ್ಮನ್ನ ಕಣ್ಬಿಟ್ಟು ನೋಡ್ತಾ ಇದೆಯಾ ಮಗು, ನೀವು ಮಾತಾಡಿಸಿದಾಗ ಹಿಂಗೆ ನಿಮಗೆ ರೆಸ್ಪಾಂಡ್ ಮಾಡ್ತಾ ಇದೆಯಾ. ಸೊ ಇದೆಲ್ಲ ನಾವು ಸ್ಟೇಜ್ ಪ್ರಕಾರ ಡೆವಲಪ್ಮೆಂಟ್ ಅಸೆಸ್ಮೆಂಟ್ ಅಂತ ಹೇಳ್ತೇವೆ. ಅಂದ್ರೆ ಮಗುದು ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇದೆಯಾ, ಆಮೇಲೆ ಮಗುದು ವೆಯ್ಟ್ ಗೇನ್ ಚೆನ್ನಾಗಿ ಆಗ್ತಾ ಇದೆಯಾ ಹೇಗೆ ಅಂತ ಹೇಳಿ ಇದನ್ನೆಲ್ಲ ನೋಡ್ತಾ ಇರ್ತೀವಿ. ಓಕೆ ಮ್ಯಾಮ್, ಒಬ್ರು ಕಾಲರ್ ಇದ್ದಾರೆ ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್, ನಾವು ಕೊಳ್ಳೇಗಾಲದಿಂದ ಲಕ್ಷ್ಮಿ ಅಂತ. ಓಕೆ ಲಕ್ಷ್ಮಿ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಾ ಮೇಡಮ್. ನಮಸ್ಕಾರ ಲಕ್ಷ್ಮಿ ಅವರೇ. ಹಾ ಮೇಡಮ್, ನಮಸ್ತೆ ಮೇಡಮ್. ಹೇಳಿ ಮೇಡಮ್. ನಮ್ಮ ಪಾಪುಗೆ 1 ತಿಂಗಳಾಗಿತ್ತು ಮೇಡಮ್. ಅವನಿಗೆ ಇಂಜೆಕ್ಷನ್ ಹಾಕ್ತಿದ್ವಿ ವ್ಯಾಕ್ಸಿನ್. ಅದು ಹಾಕ್ಸಿ ಒಂದು ನೈಟ್ 12 ಗಂಟೆ ಅಷ್ಟರಲ್ಲಿ ಪ್ರಿಸ್ಕ್ರಿಪ್ಷನ್ ಬಂತು ಮೇಡಮ್. ಆಮೇಲೆ ನಾವು ಬೇರೆ ಮಾಮೂಲಿ ಮಕ್ಕಳ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ. ಅಲ್ಲಿ 2 ದಿನ ಇದ್ದ, ಮತ್ತೆ ಹೋಗ್ಬಿಟ್ಟೆ ಮೇಡಮ್. ಅದು ಹಾಕ್ಸ್ದಾಗ ತೊಂದರೆ ಆಯ್ತಾ ಏನೋ ಮೇಡಮ್? ಮಗುಗೆ ಏನಾಯ್ತು ಅಂತಂದ್ರೆ ಅದು ಕೇಳಿಸ್ಲಿಲ್ಲ ನನಗೆ. ಬದುಕಿಲ್ಲ ಅಂತ ಇಂಜೆಕ್ಷನ್ ಹಾಕ್ಸಿದ್ಮೇಲೆ ನಮ್ಮ? ಹಾ ಮೇಡಮ್, ಇಂಜೆಕ್ಷನ್ ಹಾಕ್ಸ್ಮೇಲೆ ಆ ಥರ ಆಯ್ತು ಮೇಡಮ್. ಓಕೆ, ಅದು ಭಾಳ ರೇರಮ್ಮ ಆ ಥರ ಆಗೋದು, ತುಂಬ ನಾವು ಕೇಳೇ ಇಲ್ಲ ಅದು. ಸೊ ಅದಕ್ಕಿಂತ ಮುಂಚೆ ಮಗುಗೆ ಏನಾರ ತೊಂದರೆ ಇತ್ತಮ್ಮ? ಮಗು ಹುಟ್ಟಿದಾಗ ಏನಾರ ತೊಂದರೆ ಇತ್ತಾ? ಇಲ್ಲ ಮೇಡಮ್, ಪಾಪುಗೆ ಏನೂ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ. ಓಕೆ. ಸೊ ಅದು ವೆರಿ ನಾವು ಅದನ್ನು ಕೇಳೇ ಇಲ್ಲಮ್ಮ, ಅದು ಬೇರೆ ಕಾರಣ ಇರಬೇಕು. ಸೊ ಅದನ್ನ ಆಸ್ಪತ್ರೆಗೆ ಮಗುಗೆ ಏನಾರ ಕರ್ಕೊಂಡು ಹೋಗಿದ್ರಾ ಆಸ್ಪತ್ರೆಗೆ? ಹಾ ಮೇಡಮ್, ಹಾಸ್ಪಿಟಲ್. ಅವ್ರು ಏನು ಹೇಳಿದ್ರಮ್ಮ? ಅವ್ರು ಹೇಳಿದ್ರು, ಅವರು ಮೈನಸ್ ಆಯ್ತು ಅಂತ ಹೇಳಿದ್ರು. ಅವರು ತಿಳಿಲಿಲ್ಲಮ್ಮ ನನಗೆ, ಇನ್ನೊಂದ್ಸಲಿ ಹೇಳಿ ಏನಾಯ್ತು ಅಂತಂದ್ರು. ಅಂತೆ ಇಂಜೆಕ್ಷನ್ ಹಾಕ್ತಾ ನೈಟ್ ಅಲ್ಲಿ ಅವನ ಕಾನ್ಫಿಡೆನ್ಸ್ ಇರದೆ ಮಲ್ಕೊಬಿಟ್ಟ ಮೇಡಮ್. ಓಕೆ, ಮತ್ತೆ ಕೈಯೆಲ್ಲ ಬಿಗಿ ಹಿಡ್ಕೊಂಡ. ಕೆಲವೊಂದ್ಸಲಿ ಏನಾಗುತ್ತೆ, ಅದು ವ್ಯಾಕ್ಸಿನ್ ಹಾಕೋಕಿನ ಮುಂಚೆ ನಾವು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಾನು ಎಲ್ಲ
ತಂದೆ ತಾಯಂದರಿಗೆ ಮಗುಗೆ ಇವಾಗ 6 ವಾರದಲ್ಲಿ ಇನ್ನೂ ಇಮ್ಯುನಿಟಿ ಅಷ್ಟೊಂದು ಡೆವಲಪ್ ಆಗಿರಲ್ಲ. ಕೆಲವೊಂದು ಮನೆಗೆ ಜನ ಬರ್ತಾ ಇರ್ತಾರೆ, ಅವಾಗ ಶೀತ ಕೆಮ್ಮು ನೆಗಡಿ ಇರುತ್ತೆ, ಆಮೇಲೆ ಮಗು ಸ್ವಲ್ಪ ಅದಕ್ಕಿಂತ ಮುಂಚೆ ಸ್ವಲ್ಪ ಫೀಡಿಂಗ್ ಇಶ್ಯೂಸ್ ಇರುತ್ತೆ. ಈ ಥರ ಏನಾರ ಕಂಡುಕೊಂಡಾಗ ಫಸ್ಟ್ ಬಂದು ವ್ಯಾಕ್ಸಿನ್ ಯಾವಾಗ ಹಾಕಬೇಕು ಅಂದರೆ ಮಗು ತುಂಬ ಹುಷಾರಿದ್ದಾಗ ಮಾತ್ರ ಹಾಕಬೇಕು. ಸ್ವಲ್ಪ ಮಗು ಫೀಡ್ ಮಾಡ್ತಾ ಇಲ್ಲ ಅಥವಾ ಅಷ್ಟೊಂದು ಚೆನ್ನಾಗಿ ಇಲ್ಲ, ಸ್ವಲ್ಪ ಫೀವರ್ ಬಂದಿದೆ ಅಂದಾಗ ವ್ಯಾಕ್ಸಿನ್ ಹಾಕಕೂಡ್ದು. ಯಾಕಂದರೆ ಬಾಡಿ ಈಸ್ ಟ್ರೈಂಗ್ ಟು ಫೈಟ್ ಅಗೇನ್ಸ್ಟ್ ಡಿಫ್ರೆಂಟ್ ಡಿಸೀಸಸ್. ಸೊ ಹಾಗಾಗ್ಬಿಟ್ಟು ಅದು ಮಗು ಇವಾಗ ರೆಟ್ರೋಸ್ಪೆಕ್ಟಿವ್ ಆಗಿ ಸ್ವಲ್ಪ ಹೇಳೋದು ಕಷ್ಟ ಯಾಕೆ ಈ ಥರ ಆಯಿತು ಅಂತ. ಬಟ್ ಕೆಲವೊಂದ್ಸಲಿ ವ್ಯಾಕ್ಸಿನಿಂದ ಈ ಥರ ನಾವು ನೋಡೋದು ತುಂಬ ತುಂಬ ರೇರಮ್ಮ. ಸೊ ಇಟ್ಸ್ ಆಲ್ಮೋಸ್ಟ್ ಅನ್ಹರ್ಡ್ ಆಫ್. ಬೇರೆ ಕಾರಣ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆಮ್ಮ. ಮೇಡಮ್, ಯಾವ ವ್ಯಾಕ್ಸಿನ್ಸ್ ಹಾಕಿಸ್ಬೇಕು ಅನ್ನುವಂಥದ್ದು ಗೊತ್ತಿರುತ್ತೆ, ಬಟ್ ಆದರೆ ಯಾವ ಟೈಮ್ನಲ್ಲಿ ಯಾವ ಕಂಡೀಷನ್ಸ್ನಲ್ಲಿ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕಿಸ್ಬಾರ್ದು ಅಂತ ನಮಗೆ ತಿಳಿಸ್ಕೊಡಿ. ಓಕೆ, ಸೊ ವ್ಯಾಕ್ಸಿನ್ ನಾನು ಹೇಳ್ದಂಗೆ ತುಂಬ ಸೇಫ್. ಡೆತ್ ಯೂಶಲಿ ವಿ ಡೋಂಟ್ ಸಿ, ಕೇಳು ಇಲ್ಲ. ಇದು ಈ ಕಾಲರಿಂದ ಅಷ್ಟೇ ನಾನು ಕೇಳಿರೋದು, ಅಷ್ಟು ರೇರ್. ಸೊ ಇಟ್ಸ್ ನಾಟ್ ಸಮಥಿಂಗ್ ದಟ್ ಹ್ಯಾಪನ್ಸ್ ವೆರಿ ಫ್ರೀಕ್ವೆಂಟ್ಲಿ. ಓಕೆ, ಅದನ್ನು ಹೇಳಕ್ಕೆ ಬಯಸ್ತೇನೆ. ಸೆಕೆಂಡು, ದೇರ್ ಆರ್ ಸಮ್ ಕಂಡೀಷನ್ಸ್. ಇವಾಗ ನಾನು ನಿಮ್ಗೆ ಟೈಪ್ ಆಫ್ ವ್ಯಾಕ್ಸಿನ್ಸ್ ಹೇಳ್ಬೇಕಾದ್ರೆ ಹೇಳಿದೆ, ಕೆಲವೊಂದು ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್ಸ್ ಅಂತ ಹೇಳ್ತೇವೆ, ಕೆಲವೊಂದು ಟಾಕ್ಸೈಡ್ ಇರುತ್ತೆ, ಕೆಲವೊಂದು RNA ಮಾಡಿಫೈಡ್ ಇರುತ್ತೆ ಅಂತ ಹೇಳ್ತಿರ್ತೀನಿ. ಸೊ ಇವಾಗ ಲೈವ್ ವ್ಯಾಕ್ಸಿನ್ಸ್ನ ಕೆಲವೊಂದು ಕಂಡೀಷನಲ್ಲಿ ನಾವು ಹಾಕಲ್ಲ. ಇವಾಗ ಇಮ್ಯೂನ್ ಡೆಫಿಷಿಯನ್ಸಿ, ಸಿವಿಯರ್ ಇಮ್ಯೂನ್ ಡೆಫಿಷಿಯನ್ಸಿ ಸಿಂಡ್ರೋಮ್ಸ್ ಅಂತ ಹೇಳ್ತೀವಿ. ಯಾವಾಗ ಅಂತಂದರೆ ನಮ್ಮದು ಇಮ್ಯುನಿಟಿ ಕೆಲಸನೇ ಮಾಡಲ್ಲ. ಇದೆಲ್ಲ ಜೆನೆಟಿಕ್ ಕಾಸಸ್. ಸೊ ಇವಾಗ ನಿಮಗೆ ಇದು ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ವಂಶದಲ್ಲಿ ಯಾವುದರ ಅನ್ಎಕ್ಸ್ಪ್ಲೇನ್ಡ್ ನಿಯೋನೈಟ್ರಲ್ ಡೆತ್ಸ್ ಅಂತ ಇರುತ್ತೆ. ಇವಾಗ ಒಂದು ಮಗು ತೀರ್ಕೊಂಡು ಹೋಯಿತು, ಈಗ 6 ವಾರಕ್ಕಿಂತ ಮುಂಚೆ 8 ವಾರಕ್ಕಿಂತ ಮುಂಚೆ, ಕಾರಣ ಗೊತ್ತೇ ಆಗಲಿಲ್ಲ ಯಾಕೆ ಅಂತ. ಸೊ ಈ ಥರ ಕಂಡೀಷನ್ಸ್ ಇದ್ದಾಗ ಕೆಲವೊಂದು ನಮ್ಮ ಇಂಡಿಯಾದಲ್ಲಿ ಕೆಲವೊಂದು ಕಂಡೀಷನ್ಸ್ನ ಡಯಾಗ್ನೋಸ್ ಮಾಡೋಕ್ಕೆ ಇನ್ನೂ ಫೆಸಿಲಿಟೀಸ್ ಇಲ್ಲ. ಈಗ ಇಮ್ಯೂನ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ, ಅಂದರೆ ನಮ್ಮದು ಏನಿವಾಗ ನಾವು ವ್ಯಾಕ್ಸಿನ್ ಕೊಟ್ಟಾಗ ನಮ್ಮದು ಯುದ್ಧಕ್ಕೆ ತಯಾರಾಗೋ ಸಿಸ್ಟಮ್ ಇದೆ, ಆ ಸಿಸ್ಟಮ್ಮೇ ಡೆಫಿಷಿಯೆಂಟ್ ಇರುತ್ತೆ. ಅಂಥ ಮಕ್ಕಳಲ್ಲಿ ನಾವು ಲೈವ್ ವ್ಯಾಕ್ಸಿನ್ಸ್ ಕೊಡೋಕ್ಕಾಗಲ್ಲ. ಯಾಕಂದರೆ ಅದರಿಂದ ಬೇರೆ ಪ್ರೊಟೆಕ್ಷನ್ಕಿನ್ನ ಅದು ನಾವು ವೈರಸಸ್ ಕೊಟ್ಟಾಗ ಕೆಲವೊಂದು ಸಲ ಇನ್ಫೆಕ್ಷನ್ ಆಗಿಬಿಟ್ಟು ಇದಾಗುತ್ತೆ. ಸೊ ಈ ಥರ ಹಿಸ್ಟ್ರಿ ಗೊತ್ತಿದ್ದಾಗ, ಅಥವಾ ನಿಮಗೆ ನಮ್ಮ ಮನೆಯಲ್ಲಿ ಈ ಥರ ಅನ್ಎಕ್ಸ್ಪ್ಲೈನ್ಡ್ ಡೆತ್ ಅಂತ ಏನು ಹೇಳ್ತೀವಲ್ಲ ನಾವು, ಆ ಥರ ಆದಾಗ ಕೆಲವೊಂದು ಸಲ ನಾವು ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಮಗುಗೆ ಯಾವ ಥರ ಕೊಡಬೇಕು ಅಂತ. ಯಾಕಂದರೆ ನೀವು ಪ್ರೆಗ್ನೆನ್ಸಿಲಿ ಇದ್ದಾಗ ಈ ಥರ ಆದಾಗ ನಿಮ್ಮ ಹೆರಿಗೆ ತಜ್ಞರು ಅದ್ರ ಬಗ್ಗೆ ಎಲ್ಲ ಇದು ಮಾಡಿಬಿಟ್ಟು ಅದೆಲ್ಲ ಜೆನೆಟಿಕ್ಸಿಗೆ ರೆಫರ್ ಮಾಡಿಬಿಟ್ಟು ಎಲ್ಲ ನೋಡಿ ಎಲ್ಲ ಡಿಸೈಡ್ ಮಾಡ್ತಾರೆ. ಸೊ ಈ ಥರ ಇದ್ದಾಗ ಸಿವಿಯರ್ ಇಮ್ಯೂನ್ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ. ಆಮೇಲೆ ಇನ್ನೊಂದು HIV. ಇವಾಗ ನಮಗೆ HIV ತುಂಬ ವರ್ಷದಿಂದ ಇದೆ. ಸೊ ಆ ಥರ ಇದ್ದಾಗ ನಾವು ಈ ಥರ ವ್ಯಾಕ್ಸಿನ್ಸ್ ಕೊಡಲ್ಲ ಮಕ್ಕಳಿಗೆ. ಆಮೇಲೆ ಕೆಲವೊಂದು ಸಲ ಇದು ಆದಾಗ, ಲೋಕಲೈಸ್ಡ್ ಪೇಯ್ನ್ ಇದ್ದಾಗ ಅಥವಾ ಇನ್ಫೆಕ್ಷನ್ ಇದ್ದಾಗ ಇಲ್ಲ ರ್ಯಾಷಸ್ ಇದ್ದಾಗ ಆ ಟೈಮಲ್ಲಿ ಕೊಡಲ್ಲ. ಸೊ ಈ ಥರ ಕಂಡೀಷನ್ಸು ಅದು ಇವಾಗ ಇಮ್ಯೂನ್ ಡೆಫಿಷಿಯನ್ಸಿ ಅಂತ ಏನು ಹೇಳ್ತೀವಿ ನಾವು, ಅದು ತುಂಬಾ ರೇರ್ ಕಂಡೀಷನ್. ಸೊ ಅದು ಜೆನೆಟಿಕ್ಸಿಂದ ಬರೋ ಕಾಯಿಲೆ, ಕೆಲವೊಂದು ಸಲ ಸ್ಪೊರಾಡಿಕ್ ಅಂತಲೂ ಹೇಳ್ತೇವೆ. ಸೊ ಈ ಕಂಡೀಷನಲ್ಲಿ ಮಾತ್ರ ನಾವು ವ್ಯಾಕ್ಸಿನ್ಸ್ನ ಕೊಡಲ್ಲ ಮಕ್ಕಳಿಗೆ. ಸೊ ಲೈವ್ ವ್ಯಾಕ್ಸಿನ್ಸ್ ಜೊತೆಗೆ ಮಕ್ಕಳಿಗೆ ಏನಾದರೂ ಫೀವರ್ ಇದ್ದು ಅಥವಾ ಶೀತ ಕೆಮ್ಮು ನೆಗಡಿ ಇದ್ದು ಅಥವಾ ಯಾವುದೇ ಇನ್ಫೆಕ್ಷನ್ ಇದ್ದು ಈ ಥರ ಇದ್ದಾಗ ಕಾಮನ್ ಕಾಂಟ್ರಾಂಡಿಕೇಶನ್ಸ್ ಅಂದರೆ ನಾವು ವ್ಯಾಕ್ಸಿನ್ ಯಾವಾಗಲೂ ಮಗು ಚೆನ್ನಾಗಿದ್ದಾಗ ಮಾತ್ರ, ಅಂದರೆ ವಿ ನೀಡ್ ಅ ಹೆಲ್ದಿ ಬೇಬಿ ಟು ವ್ಯಾಕ್ಸಿನೇಟ್. ಯಾಕಂದರೆ ವ್ಯಾಕ್ಸಿನೇಷನ್ ಇಟ್ ಸೆಲ್ಫ್ ಇಸ್ ಲೈಕ್ ಯು ಆರ್ ಇಂಟ್ರೊಡ್ಯೂಸಿಂಗ್ ಅ ಫಾರಿನ್ ಬಾಡಿ. ಸೊ ಅದಕ್ಕೆ ಫೈಟ್ ಮಾಡ್ಬೇಕಾದ್ರೆ ಇನ್ನೊಂದಕ್ಕೆ ಫೈಟ್ ಮಾಡ್ಬೇಕಾದ್ರೆ ಎಲ್ಲ ಆ ಸಿಂಪ್ಟಮ್ಸು ಜಾಸ್ತಿ ಆಗಿಬಿಟ್ಟು ಆಮೇಲೆ ವ್ಯಾಕ್ಸಿನಿಂದನೇ ಆಗಿರ್ಬೋದು ಅನ್ನೋ ಚಾನ್ಸಸ್ಸು ಜಾಸ್ತಿ ಜನರಲ್ಲಿ ಕಾಣುತ್ತೆ. ಕಾರಣಂತಂಗೆ ಆಗುತ್ತೆ, ಬಟ್ ಅದು ಯೂಶಲಿ ಆ ಥರ ಇರಲ್ಲ. ಸೊ ನೀವು ಮಗುನ ಕರ್ಕೊಂಬರ್ಬೇಕಾದ್ರೆ ಮೇಕ್ ಶ್ಯೂರ್ ಮಗುಗೆ ಫೀವರ್ ಇರಲಾರದ್ದು, ಶೀತ ಕೆಮ್ಮು ನೆಗಡಿ ಇರಲಾರದ್ದು. ಇಲ್ಲ ಒಂದ್ಸಲಿ ಬಂದು ನಿಮಗೆ ಡೌಟ್ ಇತ್ತು ಅಂದರೆ ಫಸ್ಟು ನಿಮ್ಮದು ಪಿಡಿಯಾಟ್ರಿಷನ್ ಅಥವಾ ಅಲ್ಲಿ ಗೌರ್ಮೆಂಟಲ್ಲಿ ಹೋದಾಗ ನೀವು ಅವರು ಇವ್ರ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಆಮೇಲೆ ವ್ಯಾಕ್ಸಿನ್ ಕೊಡ್ಬೋದು. ಓಕೆ ಮ್ಯಾಮ್, ವ್ಯಾಕ್ಸಿನೇಷನ್ ಅಲರ್ಜೀಸ್ ಅಂತ ಕೇಳಿದ್ದೀವಿ, ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ. ವ್ಯಾಕ್ಸಿನೇಷನ್ ಅಲರ್ಜೀಸ್ ಅಂದರೆ ಕೆಲವೊಂದ್ಸಲಿ ಏನಾಗುತ್ತೆ, ಇವಾಗ MMR ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಸೊ ಅದರೊಳಗೆ ಒಂದು ಪ್ರಾಡಕ್ಟ್ ನಾವು ಚಿಕ್ ಎಂಬ್ರಿಯೋ ಅಂತ ಹೇಳ್ತೇವೆ, ಅದರಲ್ಲಿ ಗ್ರೋ ಮಾಡಿಬಿಟ್ಟು ಕೊಡ್ತೇವೆ. ಸೊ ಇದು ಇದ್ದಾಗ ಕೆಲವೊಂದ್ಸಲಿ ಮಕ್ಕಳಿಗೆ ಅನ್ನೋನ್ ಎಗ್ ಅಲರ್ಜಿ. ಇವಾಗ ಎಗ್ ನಾವು ಇಂಟ್ರೊಡ್ಯೂಸ್ ಮಾಡೋದೇ ಮಕ್ಕಳಿಗೆ ಒಂದು 9 months ಆದಮೇಲೆ ನೀವು ಎಗ್ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳ್ತೇವೆ ಡಯಟಲ್ಲಿ. ಸೊ ಆ ಥರ ಇವಾಗ ಕೆಲವೊಂದ್ಸಲಿ ಈ ಥರ ಎಗ್ ಅಲರ್ಜಿ, ಅನ್ಡಯಾಗ್ನೋಸ್ಡ್ ಎಗ್ ಅಲರ್ಜಿ, ಇವಾಗ ಫ್ಯಾಮಿಲಿ
ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತಂದರೆ, ಈಗ ತಾಯಿ ತಂದೆ ಯಾರ ಹತ್ರ ಇತ್ತು ಅಂತಂದರೆ ಕೆಲವೊಂದ್ಸಲಿ ನೀವು ಯು ಕ್ಯಾನ್ ಬಿ ವೆರಿ ಕಾಷಿಯಸ್ ಆ ಥರ ಕೊಡಬೇಕಾದ್ರೆ. ಸೊ ಇವಾಗ ಎಗ್ ಅಲರ್ಜಿ ಇದ್ದಾಗ ಆ ಥರ ಆದಾಗ ಕೆಲವೊಂದ್ಸಲಿ ನಮಗೆ ರಿಯಾಕ್ಷನ್ಸ್ ಆಗುತ್ತೆ. ರಿಯಾಕ್ಷನ್ಸ್ ಅಂದಾಗ ಏನಾಗುತ್ತೆ, ಮೈ ಮೇಲೆ ಗಾದ್ರಿ ಥರ ಆಗೋದು, ಇಲ್ಲ ಸ್ವಲ್ಪ ಜ್ವರ ಬರೋದು, ಇಲ್ಲ ಒಂದೊಂದ್ಸಲಿ ಲಿಪ್ಸ್ ಎಲ್ಲ ಊತ ಆಗೋದು. ಸೊ ಈ ಥರ ಆದಾಗ ಕೆಲವೊಂದ್ಸಲಿ ವೆರಿ ವೆರಿ ರೇರ್ಲಿ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗೋದನ್ನ ಕಾಣ್ತೇವೆ. ಸೊ ಇದು ಮಾತ್ರ ಎಗ್ ಅಲರ್ಜಿ ಇದ್ದವ್ರಿಗೆ ಮಾತ್ರ ಈ ಥರ ನೋಡ್ತೇವೆ. ಆಮೇಲೆ ವ್ಯಾಕ್ಸಿನಲ್ಲಿ ಇನ್ನೊಂದು ಏನಿರುತ್ತೆ, ಅಡ್ಜುವೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ವ್ಯಾಕ್ಸಿನ್ನ ಎಫಿಷಿಯನ್ಸಿನ ಇಂಪ್ರೂವ್ ಮಾಡೋಕ್ಕೆ ಕೆಲವೊಂದು ಪ್ರಾಡಕ್ಟ್ಸಿಗೆ ಅಲರ್ಜಿ ಇದ್ದಾಗ. ಸೊ ದೀಸ್ ಆರ್ ಆಲ್ ವೆರಿ ವೆರಿ ರೇರ್ ಸಿನಾರಿಯೋಸ್. ನಾರ್ಮಲ್ಲಾಗೆ ನಾವು ಎಷ್ಟೊಂದು ಜನರಿಗೆ ಆಲ್ಮೋಸ್ಟ್ ಡೇ ಇನ್ ಡೇ ಔಟ್ ಮೋರ್ ದೆನ್ 50 ವ್ಯಾಕ್ಸಿನೇಷನ್ಸ್ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ಈ ಥರ ಸೈಡ್ ಎಫೆಕ್ಟ್ಸ್ ನಾವು ಕಂಡಿಲ್ಲ. ವ್ಯಾಕ್ಸಿನ್ಸ್ ಆರ್ ಅಗೇನ್ ವೆರಿ ಸೇಫ್ ಆ್ಯಂಡ್ ಬೆಸ್ಟ್ ಡಿಸ್ಕವರಿ ಇನ್ ದ ವರ್ಲ್ಡ್. ಸೊ ಏನು ಭಯಪಡದೆ ನಿಮ್ಮ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕಿ. ಏನರ ಡೌಟ್ ಇದ್ದರೆ ನಿಮ್ಮ ಪಿಡಿಯಾಟ್ರಿಷನ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಆಮೇಲೆ ವ್ಯಾಕ್ಸಿನ್ ಹಾಕಿ. ಓಕೆ ಮ್ಯಾಮ್, ಈಗ ವ್ಯಾಕ್ಸಿನೇಷನ್ ಪೇರೆಂಟ್ಸ್ ಕೆಲವೊಂದು ಇನಿಷಿಯಲ್ ವ್ಯಾಕ್ಸಿನೇಷನ್ಸ್ ಹಾಕ್ಸಿರ್ತಾರೆ. ಅಂದರೆ ಇವಾಗ ಒಂದು ಮಗುಗೆ 10 ವರ್ಷ 12 ವರ್ಷ ಆದ ನಂತರ ಇನ್ನೊಂದಷ್ಟು ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಅಂತಿದ್ರೆ ಯಾವೆಲ್ಲ ಇದೆ? ಇವಾಗ 10 ವರ್ಷ ಆದಮೇಲೆ ನಾನು ಹೇಳ್ದಂಗೆ ಗೌರ್ಮೆಂಟಲ್ಲಿ ಬರೀ ಇವಾಗ ನಾವು DPT ವ್ಯಾಕ್ಸಿನ್ ಅಂತ ಏನು ಹೇಳ್ತೀವಲ್ಲ, ಇವಾಗ ಡಿಫ್ತೀರಿಯಾ, ಪರ್ಟುಸಿಸ್, ಟೆಟನಸ್, ಇದ್ರದ್ದು ನಮ್ಮ ಇಮ್ಯೂನ್ ಸಿಸ್ಟಮಿಗೆ ಹಗಲೆಲ್ಲ ರಿಮೈಂಡ್ ಮಾಡ್ತಾ ಇರಬೇಕು. ಸೊ ಹಾಗಾಗ್ಬಿಟ್ಟು ನಾವು ಬೂಸ್ಟರ್ ಡೋಸಸ್ ಅಂತ ಕೊಡ್ತೇವೆ. ನಾವು 18 ರಿಂದ 24 ತಿಂಗಳು ಒಂದು ಬೂಸ್ಟರ್ ಡೋಸ್ ಅಂತ ಹೇಳಿದೆ. ನೆಕ್ಸ್ಟ್ 4 to 5 ಇಯರ್ಸ್ ಒಂದು ಬೂಸ್ಟರ್ ಡೋಸ್ ಇರುತ್ತೆ, 10 ಇಯರ್ಸಿಗೆ ಒಂದು ಡೋಸ್ ಇರುತ್ತೆ, ಮತ್ತು 15 ಇಯರ್ಸಿಗೆ ಇರುತ್ತೆ. ಅದು ಅಲ್ಲದೆ ಇವಾಗ IAP ರೆಕಮೆಂಡೇಶನ್ ಮಾಡಿದ ಇವಾಗ ಹೆಣ್ಮಕ್ಳಲ್ಲಿ ನೀವು ಕೇಳಿರ್ಬೋದು ಸರ್ವೈಕಲ್ ಕ್ಯಾನ್ಸರ್, ಅಂದರೆ ಗರ್ಭಕೋಶದ ನಾಳ, ಇವಾಗ ಮಗು ಬರ್ಬೇಕಾದ್ರೆ ಯಾವುದು ಅಗಲ ಆಗತ್ತಲ್ಲ, ಸರ್ವಿಕ್ಸ್ ಅಂತ ಹೇಳ್ತೇವೆ, ಅದು ಬಾಯಿ, ಗರ್ಭಕೋಶದ ಬಾಯಿ, ಆ ಕ್ಯಾನ್ಸರ್ ಇಟ್ಸ್ ಅ ವೆರಿ ಹಿಡನ್ ಕ್ಯಾನ್ಸರ್ ಇನ್ ವುಮೆನ್. ಸೊ ಅದಕ್ಕೋಸ್ಕರ ಇವಾಗ ವ್ಯಾಕ್ಸಿನ್ ಬಂದಿದೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಂತ, ಅಥವಾ HPV ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಈ ಥರ ನಾವು 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ, ಆಮೇಲೆ ಇವಾಗ ನಾವು ಗಂಡು ಮಕ್ಕಳಿಗೂ ರೆಕಮೆಂಡ್ ಮಾಡ್ತಾ ಇದ್ದೀವಿ. ಅದನ್ನು ಹಾಕ್ಸಿದ್ರೆ ಇಟ್ ಕ್ಯಾನ್ ಪ್ರಿವೆಂಟ್ಸ್ ಅಗೇನ್, ದಟ್ಸ್ ದ ಫಸ್ಟ್ ವ್ಯಾಕ್ಸಿನ್ ವಿಚ್ ಪ್ರಿವೆಂಟ್ಸ್ ಅಗೇನ್ಸ್ಟ್ ಸರ್ವೈಕಲ್ ಕ್ಯಾನ್ಸರ್. ಸೊ ದಟ್ ಈಸ್, ಅದು ಹೇಗೆ ಕೊಡ್ತೀವಿ ಅಂದರೆ ನಾವು ಯೂಶಲಿ 14 ವರ್ಷದ ಒಳಗೆ ಕೊಟ್ಟರೆ, 9 ರಿಂದ 14 ವರ್ಷದೊಳಗೆ ಕೊಟ್ಟರೆ ಅದು 2 ಡೋಸ್ ಇರುತ್ತೆ. ಒಂದು ಇವತ್ತು ಕೊಟ್ಟರೆ 6 ತಿಂಗಳು ಬಿಟ್ಟು ಇನ್ನೊಂದು ಡೋಸ್ ಕೊಡ್ತೇವೆ. ಸೊ ದಟ್ ಈಸ್ ಸಮಥಿಂಗ್ ಐ ವಾಂಟ್ ಟು ರೆಕಮೆಂಡ್ ಫಾರ್ ಅ ಗಿಫ್ಟ್ ಫಾರ್ ಅಡೋಲೆಸೆಂಟ್ ಗರ್ಲ್. So I would say that is the best thing you can do for a adolescent girl. ಒಬ್ರು ಕಾಲರ್ ಇದ್ದಾರೆ ಮ್ಯಾಮ್, ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್, ನಾನು ಬ್ಯಾಂಗ್ಳೂರಿಂದನೇ. ನನ್ನ ಹೆಸರು ಅನಿಲ್ ಕುಮಾರಿ ಅಂತ. ನನ್ನ ಮಗಳಿಗೋಸ್ಕರ ಕೇಳ್ಬೇಕಾದ್ರೆ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಅನಿಲ್ ಕುಮಾರಿ ಅವರೇ. ಹಲೋ. ಹೇಳಿ ಮೇಡಮ್, ಆಕ್ಚುಲಿ ನನ್ನ ಮಗಳು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಒಂದು ಆಕ್ಸಿಡೆಂಟ್ ಆಯ್ತು, 2nd ಸ್ಟ್ಯಾಂಡರ್ಡ್ ಅವ್ರು ಓದ್ತಿದ್ದಾಗ ಕಾಲೊಂದು ಫ್ರಾಕ್ಚರ್ ಆಗಿ ಸರ್ಜರಿ ಆಗಿತ್ತು. ಅದರಿಂದ ನಾನು ನೋಡಿಗೆ ಕೇರ್ ಮಾಡಕ್ ಆಗ್ಲಿಲ್ಲ. ಶಿ ಲಾಸ್ಟ್ ಅವರ್ ಫಾದರ್. ಅವಾಗೆಲ್ಲ ಕೇರ್ ಮಾಡಕ್ ಆಗದಿದ್ದಕ್ಕೆ ಅವ್ಳಿಗೇನು ಇದು ಕೊಡಿಸ್ಲಿಲ್ಲ ನಾವು ವ್ಯಾಕ್ಸಿನ್ಸ್ 3rd ಸ್ಟ್ಯಾಂಡರ್ಡ್ ಇಂದ. ಇವಾಗ ಅವ್ಳು 10th ಅಲ್ಲಿ ಇರೋದ್ರಿಂದ ಯಾವ್ದು ವ್ಯಾಕ್ಸಿನ್ ಕೊಟ್ರೆ ಅವಳಿಗೆ ಇದಾಗುತ್ತೆ ಅನ್ನೋದು ಕೇಳ್ಬೇಕಾಗಿತ್ತು. ಓಕೆ, ಸೊ ಇವಾಗ ಎಷ್ಟು ವರ್ಷದ ತನಕ ಕೊಡ್ಸಿದ್ದೀರಮ್ಮ ನೀವು ವ್ಯಾಕ್ಸಿನ್ಸ್? ಅವಳು 3rd ಸ್ಟ್ಯಾಂಡರ್ಡ್ ಓದೋವರೆಗೂ ಕೊಡ್ಸಿದೆ ಮ್ಯಾಮ್ ಎಲ್ಲಾನು. 3rd ಸ್ಟ್ಯಾಂಡರ್ಡ್ ಅಂದ್ರೆ ಆಲ್ಮೋಸ್ಟ್ 5 ಇಯರ್ಸ್ ಆಗಿರ್ಬೇಕು, 5-6 ಇಯರ್ಸ್, ಆಲ್ಮೋಸ್ಟ್ 8 ಇಯರ್ಸ್ ಆಗಿದೆ. ಸೊ ಅಲ್ಲಿ ತನಕ ಎಲ್ಲ ವ್ಯಾಕ್ಸಿನ್ಸ್ ಕೊಡ್ಸಿದ್ದೀರಾ? ಹೌದು. ಪ್ರೈವೇಟ್ ಅಲ್ಲಿ ಕೊಡ್ಸಿದ್ರಾ ಅಥವಾ ಗೌರ್ಮೆಂಟ್ ಅಲ್ಲಿ ಕೊಡ್ಸಿದ್ರಮ್ಮ? ಪ್ರೈವೇಟ್ ಅಲ್ಲಿ ಕೊಡ್ಸಿದ್ರ. ಅಂದ್ರೆ ಮೋಸ್ಟ್ಲಿ ಎಲ್ಲ ಮೇಜರ್ ಡಿಸೀಸಸ್ಗೆಲ್ಲ ವ್ಯಾಕ್ಸಿನ್ ಕೊಟ್ಟಾಗಿದೆ. ಇವಾಗ 10 ವರ್ಷಕ್ಕೆ ಒಂದು DT ಬೂಸ್ಟರ್ ಅಂತ ಇರುತ್ತೆ. ಸೊ ಅದನ್ನೊಂದು ಕೊಡಿಸಿ, ಅದು ಅಷ್ಟೊಂದು ಏನು ಕಾಸ್ಟ್ ಆಗಲ್ಲ. ಆಮೇಲೆ ಇವಾಗ ನೀವು ಕೊಟ್ಟಿಲ್ಲ ಅಂದರೂ ಇವಾಗ ಏನಂತೀವಿ ನಾವು, ಯಾವುದೇ ವ್ಯಾಕ್ಸಿನ್ ಆದ್ರೂ ಬೆಟರ್ ಲೇಟ್ ದೆನ್ ನೆವರ್. ಸೊ ಕೊಡಿಸ್ಲಾರ್ದಕ್ಕಿಂತ ಲೇಟಾಗಿ ಕೊಡಿಸಿದ್ರು ಪರವಾಗಿಲ್ಲ, ಬಟ್ ಕ್ಯಾಚಪ್ ವ್ಯಾಕ್ಸಿನೇಷನ್ ಅಂತ ಹೇಳ್ತೇವೆ. ಸೊ ಇವಾಗ 10 ವರ್ಷಕ್ಕೆ ಒಂದು ವ್ಯಾಕ್ಸಿನ್ ಇರುತ್ತೆ. ನೆಕ್ಸ್ಟು 12-13 ವರ್ಷಕ್ಕೆ ಇವಾಗ MR ವ್ಯಾಕ್ಸಿನ್ ಅಂತ ಕೊಡ್ತಾರೆ, ಅಂದರೆ ಮೀಸಲ್ಸ್ ರುಬೆಲ್ಲಾ ವ್ಯಾಕ್ಸಿನ್ ಅಂತ. ಯಾಕಂದರೆ ರುಬೆಲ್ಲಾ ಈಸ್ ಒನ್ ಆಫ್ ದ ಡಿಸೀಸಸ್. ಅದು ಏನಾಗುತ್ತೆ, ಇವಾಗ ಫಸ್ಟ್ ಪ್ರೆಗ್ನೆಂಟ್ ಆದಾಗ ಅದು ಬಂತು ಅಂತಂದರೆ, ಅದಕ್ಕೆ ವ್ಯಾಕ್ಸಿನೇಟ್ ಆಗಲಾರ್ದೆ ನಿಮ್ಮ ಮಗಳಿಗೆ ಅಥವಾ ಯಾರಿಗಾದ್ರೂ ಬಂತು ಅಂತಂದರೆ, ಅವಾಗ ಮಗುಗೆ ಹುಟ್ಟ ಮಗುಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅಡೋಲೆಸೆಂಟ್ ಗರ್ಲ್ಸಲ್ಲಿ ನಾವು HPV ವ್ಯಾಕ್ಸಿನ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಒಂದು ವ್ಯಾಕ್ಸಿನ್ ಕೊಡ್ತೇವೆ. ಆಮೇಲೆ ಈಗ ರುಬೆಲ್ಲಾ MMR ಅಂತ ಹೇಳ್ತೀವಿ ವ್ಯಾಕ್ಸಿನು, ಅದೆರಡು ಎನ್ಜಿಒ ಮಾಡಿ ನೀವು ಕೊಡ್ತೀರಾ ನಿಮ್ಮ ಮಗುಗೆ ಅಂತ. ಸೊ ಇವಾಗ 10 ವರ್ಷ ಆಗಿದ್ರೆ ಇನ್ನೂ ಏನು ಟೈಮ್ ಇದು ಆಗಿಲ್ಲ, ಟೈಮ್ ಇದೆ ನಿಮಗೆ. 14 ವರ್ಷದ ತನಕ ಯಾವಾಗಾದ್ರೂ ನೀವು HPV ವ್ಯಾಕ್ಸಿನ್ ಅಂತ ಇರುತ್ತೆ ಅದು ಹಾಕಿಸಿ.
ಆಮೇಲೆ MMR ವ್ಯಾಕ್ಸಿನ್ ಒಂದು ಡೋಸ್ ಹಾಕಿಸಿ, ಅದು ಅಕಸ್ಮಾತ್ ಮಿಸ್ ಆಗಿದ್ರೂ ಅದು ಕ್ಯಾಚಪ್ ಆಗಿಬಿಟ್ಟು ನಿಮಗೆ ಮಗುಗೆ ಫುಲ್ ಇಮ್ಯುನಿಟಿ ಸಿಗುತ್ತೆ. ಓಕೆ, ಆಮೇಲೆ 15 ವರ್ಷಕ್ಕೆ ಇನ್ನೊಂದು ಬೂಸ್ಟರ್ ಇರುತ್ತೆ, DT ಬೂಸ್ಟರ್ ಅಂತ, ಅದನ್ನೊಂದು ಹಾಕಿಸ್ಬೇಕಾಗುತ್ತೆ. ಇದು ಎಷ್ಟು ಟೈಮ್ ಡಿಫ್ರೆನ್ಸ್ ಅಲ್ಲಿ ಕೊಡಿಸ್ಬೋದು ಮ್ಯಾಮ್? ಯಾವುದೇ ವ್ಯಾಕ್ಸಿನ್ ಕೊಟ್ಟರು ಸಹ ಐದರ್ ನಾವು ಕಾಂಬಿನೇಷನ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಅಂದರೆ ಒಂದೇ ಸಲ ಆ ದಿನನೇ 2 ವ್ಯಾಕ್ಸಿನ್ ಕೊಡ್ತೀವಿ ಮ್ಯಾಕ್ಸಿಮಮ್ ಆಗಿ, ಯಾಕಂದರೆ 2ಕ್ಕಿಂತ ಜಾಸ್ತಿ ಇಂಜೆಕ್ಷನ್ ಯಾರಿಗೂ ತೊಗೊಳಕ್ಕಾಗಲ್ಲ. ಸೊ ಹಾಗಾಗ್ಬಿಟ್ಟು 2 ವ್ಯಾಕ್ಸಿನ್ ಕೊಟ್ಟಬೇಕು. ಆವಾಗ ನಮಗೆ ಆಗಲ್ಲ ಅಂತಂದರೆ ಒಂದು ವ್ಯಾಕ್ಸಿನ್ ಕೊಡಿಸ್ಕೊಂಡ್ಬಿಟ್ಟು ಒಂದು 28 ಡೇಸ್ ಗ್ಯಾಪ್ ಇರಬೇಕು ಯೂಶ್ವಲಿ. ಯಾಕಂದರೆ ನಮ್ಮ ಇಮ್ಯೂನ್ ಸಿಸ್ಟಮಿಗೆ ಕೆಲಸ ಮಾಡಿ ಫುಲ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಒಂದು ಡಿಸೀಸ್ ಸಿಗ್ಲಿಕ್ಕೆ 28 ಡೇಸ್ ಬೇಕು. ಸೊ 28 ಡೇಸ್ ಆದಮೇಲೆ ಇನ್ನೊಂದು ವ್ಯಾಕ್ಸಿನ್ ಹಾಕ್ಸ್ಕೋಬೋದು. ಸೊ ನಿಮ್ಮ ಅನುಕೂಲ ಪ್ರಕಾರ ಆದಷ್ಟು ಬೇಗ ಶೆಡ್ಯೂಲಿಗೆ ಸ್ಟಿಕ್ ಆಗಿ ಕೊಟ್ಟರೆ ಒಳ್ಳೆಯದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಎಸ್ ಮ್ಯಾಮ್, ಈ ಕ್ವೆಶನ್ ರಿಲೇಟೆಡ್ ಆಗಿ ಕೇಳಿಬಿಡ್ತೀನಿ. ಕೆಲವು ಪೇರೆಂಟ್ಸ್ಗೆ ಏನಂದರೆ ಆ ಒಂದು ದಿನನೂ ಬಿಡಲ್ಲ, ಅವರು ಒಂದು ತಿಂಗಳು ಬಿಡಲ್ಲ ಒಂದು ವ್ಯಾಕ್ಸಿನೇಷನ್ ಡೇಟ್ ಕೊಟ್ಟಾಗ. ಕೆಲವೊಬ್ರು ಏನಾಗುತ್ತೆ ಅಂದರೆ ಮರ್ತು ಹೋಗ್ಬಿಟ್ಟಿರ್ತಾರೆ ಕೆಲವೊಂದು ಕೆಲಸಗಳಿಂದ. ಸೊ ಅಕಸ್ಮಾತ್ ಏನಾದರೂ ಈ ರೀತಿಯಾಗಿ ಮರ್ತು ಹೋಗಿರೋದಿದ್ರೆ ವ್ಯಾಕ್ಸಿನೇಷನ್ನ ಯಾವಾಗ ಕ್ಯಾಚಪ್ ಮಾಡ್ಬೋದು? ಯೂಶ್ವಲಿ ಯಾವುದೇ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಾಗೂ ನಿಮಗೆ ಒಂದು ಶೆಡ್ಯೂಲ್ ಅಂತ ಕೊಟ್ಟಿರ್ತಾರೆ. ಆಮೇಲೆ ಫಸ್ಟ್ ವ್ಯಾಕ್ಸಿನಿಗೆ ಬಂದಾಗ ಡಾಕ್ಟರ್ಸ್ ಹತ್ರ ಕೇಳಿ ನೆಕ್ಸ್ಟ್ ಯಾವಾಗ ಬರಬೇಕು ಅಂತ ಹೇಳಿದಾಗ ಅವ್ರು ಡೇಟು ಬರೆದಿರ್ತಾರೆ. ಸೊ ಯೂಶ್ವಲಿ ಒಂದು 3 to 4 ಡೇಸ್ ಆನ್ ಈದರ್ ಸೈಡ್ ಈಸ್ ಫೈನ್. ತುಂಬ ಅರ್ಲಿನೂ ಕೊಡಿಸ್ಬಾರ್ದು ಒಂದು ವ್ಯಾಕ್ಸಿನೇಷನ್ ಆದಾಗ. ಅದೇ ಹೇಳಿದ್ನಲ್ಲ, ಇವಾಗ ನಮಗೆ 28 ಡೇಸ್ ಗ್ಯಾಪ್ ಇರಬೇಕು ಒಂದು ವ್ಯಾಕ್ಸಿನ್ ಕೊಟ್ಟು ಇನ್ನೊಂದು ವ್ಯಾಕ್ಸಿನ್ ಕೊಡಲಿಕ್ಕೆ ಅಂತ. ಬಟ್ ನಾವು ಇವಾಗ ಮಕ್ಕಳಿಗೆ 6 ವಾರದ ಮಕ್ಕಳಿಗೆ ನಾವು ಆಲ್ಮೋಸ್ಟ್ 6 in 1 ಅಂತ, ಅಂದರೆ 6 ಡಿಸೀಸಸ್ಗೆ ಒಂದೇ ಒಂದು ಇಂಜೆಕ್ಷನ್ ಕೊಡ್ತೀವಿ. ಆಮೇಲೆ ನ್ಯೂಮೋಕಾಕಲ್ ಅಂತ ಇನ್ನೊಂದು ಇಂಜೆಕ್ಷನ್ ಕೊಡ್ತೇವೆ, 2 ಇಂಜೆಕ್ಷನು ಮತ್ತು ಒಂದು ಓರಲ್ ವ್ಯಾಕ್ಸಿನ್ ಕೊಡ್ತಿರ್ತೀವಿ. ಸೊ ಈ ಥರ ಇದ್ದಾಗ ನಾವು ಒಂದು ಮಂತ್ ಗ್ಯಾಪ್ ಇಟ್ಕೊಂಡು ನೆಕ್ಸ್ಟ್ ಕೊಡ್ತೀವಿ. ಸೊ ಇವಾಗ ಈ ಥರ ಇದ್ದಾಗನ 28 ಡೇಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಥರ ಕೊಡಬೇಕು. ಒಂದಿನ ಅದೇ ದಿನ ಬಂದರೆ ಶೆಡ್ಯೂಲ್ ಪ್ರಕಾರ ಸ್ಟಿಕ್ ಆದರೆ ಓಕೆ. ಬಟ್ ಅಕಸ್ಮಾತ್ ನೀವು ಮರೆತ್ರೂ ಸಹ ಒಂದು ವಾರ ತನೂ ಪರವಾಗಿಲ್ಲ. ಸೊ ಅದು ಅಷ್ಟೊಂದು ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ವಿ ವಾಂಟ್ ದ ಬೇಬಿ ಟು ಬಿ ಹೆಲ್ದಿ. ಮಗು ಆರಾಮಾಗಿರಬೇಕು, ಚೆನ್ನಾಗಿರಬೇಕು, ಶೀತ ಕೆಮ್ಮು ನೆಗಡಿ ಏನೂ ಇರಬಾರ್ದು. ಆವಾಗ ಮಾತ್ರ ನಾವು ವ್ಯಾಕ್ಸಿನ್ಸ್ ಕೊಡ್ತೇವೆ. ಓಕೆ, ಸೊ ಅಕಸ್ಮಾತ್ ಮಿಸ್ ಆಯಿತು ಅಂದ್ರೂ ಸಹ ವ್ಯಾಕ್ಸಿನ್ ರಿಮೈಂಡರ್ ಆ್ಯಪ್ ಅಂತ ಇರುತ್ತೆ. ಸೊ ಇವಾಗ ಎಲ್ಲ ಟೆಕ್ನಾಲಜಿ ವರ್ಲ್ಡ್ ನಮ್ಮದು. ಸೊ ದೇರ್ ಆರ್ ಲಾಟ್ ಆಫ್ ಆ್ಯಪ್ಸ್. ಸೊ ನಿಮ್ಮದು ಮಗುದು ಡೀಟೇಲ್ಸ್ ಹಾಕ್ಬಿಟ್ರೆ ಅದೇ ರಿಮೈಂಡ್ ಮಾಡುತ್ತೆ. ಆಮೇಲೆ ಇವಾಗ ಕೆಲವೊಂದು ಹಾಸ್ಪಿಟಲ್ಸು ಪ್ಯಾಕೇಜ್ ಅಂತ ಕೊಡ್ತಾರೆ. ಸೊ ಎಲ್ಲ ವ್ಯಾಕ್ಸಿನಿಗೂ ಒಂದೇ ಸಲ ಪ್ಯಾಕೇಜ್ ಥರ ಮಾಡಿಬಿಟ್ಟು ನಿಮಗೆ ರಿಮೈಂಡರ್ಸ್ ಕಳಿಸ್ತಾ ಇರ್ತಾರೆ. ಇಲ್ಲ ನಿಮ್ಮ ಸ್ಮಾರ್ಟ್ಫೋನಲ್ಲಿ ನೀವು ವ್ಯಾಕ್ಸಿನ್ ರಿಮೈಂಡರ್ ಆ್ಯಪ್ ಅಂತ ಸಿಗುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ರಿಮೈಂಡರ್ಸ್ ಹಾಕ್ಕೋಬೋದು. ಸೊ ಅಥವಾ ನಿಮ್ಮ ಡಾಕ್ಟರ್ಸ್ ಬಂದಾಗ ಯಾವಾಗ ಕೇಳಿಬಿಟ್ಟು ಆ ಶೆಡ್ಯೂಲ್ ಪ್ರಕಾರ ನೀವು ಫಾಲೋ ಮಾಡಿದರೆ ಅದರಲ್ಲಿ ಏನೂ ತೊಂದರೆ ಆಗಲ್ಲ. ಓಕೆ ಮ್ಯಾಮ್, ಈ ತಿಂಗಳು November 14th ಸ್ಪೆಷಲಿ ಚಿಲ್ಡ್ರನ್ಸ್ ಡೇ. ಸೊ ಮಕ್ಕಳ ತಜ್ಞರಾಗಿ ಮಕ್ಕಳಿಗೆ ಈ ಚಿಲ್ಡ್ರನ್ಸ್ ಡೇಲಿ ಏನು ಬೆಸ್ಟ್ ಗಿಫ್ಟ್ ಅಂತ ಹೇಳ್ತೀರಾ ನೀವು? ಐ ವುಡ್ ಸೇ ನಿಮ್ಮ ಮಗು ಹೆಲ್ದಿಯಾಗಿರೋದು ಎಲ್ಲರಿಗೂ ಪಡೋ ಆಸೆ. ಮಕ್ಕಳು ಎಲ್ಲ ಪೇರೆಂಟ್ಸ್ಗೂ ಅದೊಂದು ಇದು ಇರುತ್ತೆ, ನನ್ನ ಮಗು ಯಾವತ್ತು ಜ್ವರ ಕೆಮ್ಮು ನೆಗಡಿ ಏನೂ ಇರಲಾರ್ದೆ ಬೆಳಿಬೇಕು ಅನ್ನೋದು. ಸೊ ಹಾಗಾಗಿ ವ್ಯಾಕ್ಸಿನೇಷನ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಐ ವುಡ್ ಸೇ ದ ಬೆಸ್ಟ್ ಗಿಫ್ಟ್ ಆರ್ ಬೆಸ್ಟ್ ನೀವು ಉಡುಗೊರೆ ನಿಮ್ಮ ಮಗುಗೆ ಕೊಡಬೇಕು ಅಂದರೆ ನಿಮ್ಮ ಮಗುನ ಕರ್ಕೊಂಡೋಗಿ ವ್ಯಾಕ್ಸಿನೇಷನ್ ಮಾಡಿಸಿ. ದಟ್ ಇಸ್ ದ ಬೆಸ್ಟ್ ಗಿಫ್ಟ್ ಫಾರ್ ದ ಚಿಲ್ಡ್ರನ್ಸ್ ಡೇ. ಎವ್ರಿ ಇಯರ್ ಆನ್ ಚಿಲ್ಡ್ರನ್ಸ್ ಡೇ ಅಟ್ಲೀಸ್ಟ್ ನೀವು ನೋಡ್ಕೊಳ್ಳಿ, ನಿಮ್ಮ ಶೆಡ್ಯೂಲ್ ಪ್ರಕಾರ ಎಲ್ಲ ವ್ಯಾಕ್ಸಿನ್ ಕೊಡಿಸಿದ್ದೀರಾ ಅಂತ. ಆಮೇಲೆ ರಿಮೈಂಡರ್ ಇಟ್ಕೊಳ್ಳಿ, ವ್ಯಾಕ್ಸಿನ್ ಕೊಡಿಸಿ. ಓಕೆ ಮ್ಯಾಮ್, ಅಂದರೆ ಈ HPV ಫ್ಲೂ ಬಗ್ಗೆ ಕೂಡ ಹೇಳ್ತಾ ಇದ್ರಿ, ಅದು ಕೂಡ ಕೊಡಿಸ್ಬೋದಾ ಮಕ್ಕಳಿಗೆ ಅಂತ? ಅದೇ 10 ವರ್ಷದಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ. ಆಮೇಲೆ ಇವಾಗ ನಾವು ಗಂಡು ಮಕ್ಕಳಿಗೂ ರೋಲ್ ಔಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಗಂಡು ಮಕ್ಕಳಲ್ಲಿ ಕೆಲವೊಂದ್ಸಲಿ ನಾವು ಪೀನೈಲ್ ಕ್ಯಾನ್ಸರು, ಸ್ಕ್ರೋಟಲ್ ಕ್ಯಾನ್ಸರ್, ಅಂದರೆ ಹೊರಗಿನ ಅಂಗಾಂಗದಲ್ಲಿ ಆಗೋ ಕ್ಯಾನ್ಸರ್ಗಳನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ಸೊ ದಟ್ ಯು ಕ್ಯಾನ್ ಡೂ ಫಾರ್ ಅಡೋಲೆಸೆಂಟ್ ಬಾಯ್. ಬೆಸ್ಟ್ ಗಿಫ್ಟ್ ಫಾರ್ ದ ಅಡೋಲೆಸೆಂಟ್ ಬಾಯ್ ವುಡ್ ಬಿ HPV ವ್ಯಾಕ್ಸಿನೇಷನ್. ಸೊ ಅದು 14 ವರ್ಷ ಆದಮೇಲೂ ಕೊಡ್ಬೋದು. ಅವಾಗ ಏನಾಗುತ್ತೆ, ಅದು 3 ಡೋಸಸ್ ಆಗುತ್ತೆ. 14 ವರ್ಷದಕ್ಕಿಂತ ಮುಂಚೆ ಕೊಟ್ಟರೆ 2 ಡೋಸಸ್ ಇರುತ್ತೆ ಅಷ್ಟೇ HPV ವ್ಯಾಕ್ಸಿನ್. ಇವಾಗ ಇನ್ನೊಂದು ಫ್ಲೂ ವ್ಯಾಕ್ಸಿನ್ ಅಂತ ಹೇಳಿದ್ವಿ. ಸೊ ಫ್ಲೂ ಈಸ್ ಲೈಕ್ ಇವಾಗ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಗ್ರೂಪ್ ಅಂತ ಹೇಳ್ತೇವೆ. ಅಂದರೆ ಇವಾಗ 5 ವರ್ಷದಕ್ಕಿಂತ ಕೆಳಗಿನ ಮಕ್ಕಳಿಗೆ, ಯಾಕಂದರೆ ಇವಾಗ ಎಲ್ಲ ತಂದೆ ತಾಯಿಗಳೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಮಕ್ಕಳನ್ನ ಬೇಗ ನರ್ಸರಿಗೆ ಹಾಕೋದು, ಪ್ಲೇ ಗ್ರೂಪಿಗೆ ಹಾಕೋದು ಎಲ್ಲ. ಸೊ ದೇ ಆರ್ ಆಲ್ ವೈರಸ್ ರಿಚ್ ಎನ್ವಿರಾನ್ಮೆಂಟ್. ಅಂದರೆ ಎಲ್ಲ ಕಡೆನೂ ವೈರಸ್ ಇರುತ್ತೆ. ಮಗು ಶೀತ ಕೆಮ್ಮು ಆದಾಗ 2 ದಿನಕ್ಕಿಂತ ಮುಂಚೆನೇ ವೈರಸ್ ಬಾಡಿಯಲ್ಲಿ ಹೋದಾಗ ಸಿಂಪ್ಟಮ್ಸ್ ಆದಮೇಲೆ, ಸೊ ಈ ಟೈಮಲ್ಲಿ ಕೆಲವೊಂದ್ಸಲಿ ತಂದೆ ತಾಯಿಗಳಿಗೆ ಮಕ್ಕಳನ್ನ ಕಳಿಸ್ಲೇಬೇಕಾಗತ್ತೆ. ಸೊ ಹಾಗಾಗ್ಬಿಟ್ಟು ವೈರಸ್ ರಿಚ್ ಎನ್ವಿರಾನ್ಮೆಂಟಿಗೆ ಕಳಿಸ್ಬೇಕಾದ್ರೆ ನಾವು ಪ್ರೊಟೆಕ್ಷನ್ ಕೊಟ್ಟು ಕಳಿಸಿದ್ರೆ ದೇ ವಿಲ್ ಫೈಟ್ ಇಟ್ ಅಗೇನ್ಸ್ಟ್ ಮಚ್ ಬೆಟರ್. ಓಕೆ ಮ್ಯಾಮ್,
ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವ್ಯಾಕ್ಸಿನೇಷನ್ಸ್ ಬಗ್ಗೆ, ಯಾವೆಲ್ಲ ವ್ಯಾಕ್ಸಿನೇಷನ್ಸ್ ಇದೆ, ಯಾವೆಲ್ಲ ಡೇಟ್ಗೆ ಹಾಕಿಸ್ಬೇಕು, ಜೊತೆಗೆ ಪೇರೆಂಟ್ಸ್ ಒಂದು ಕರ್ತವ್ಯ ಏನಾಗಿರುತ್ತೆ, ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಮ್ಯಾಮ್. ಧನ್ಯವಾದಗಳು. ಎಸ್ ವೀಕ್ಷಕರೇ, ನವೆಂಬರ್ 14 ಮಕ್ಕಳ ದಿನಾಚರಣೆ ಈ ಅಂಗವಾಗಿ ನಡೆಸ್ತಾ ಇರುವಂಥ ನಮ್ಮ ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ವ್ಯಾಕ್ಸಿನೇಷನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ನಿಮಗೆ ತಿಳಿಸ್ಕೊಟ್ರು. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮಕ್ಕಳನ್ನು ಸಾಮಾನ್ಯವಾಗಿ ಜ್ವರ ಬರ್ತಾನೇ ಇರುತ್ತೆ, ಮಕ್ಕಳಲ್ಲಿ ಯಾಕೆ ಈ ಜ್ವರ ಬರ್ತಾ ಇರುತ್ತೆ, ಜೊತೆಗೆ ಜ್ವರ ಬಂದಾಗ ಏನು ಮಾಡಬೇಕು, ಜ್ವರ ಬಂದ ಸೀಸರ್ಸ್ ಅಂತ ಏನು ಬರುತ್ತೆ ಅದು ಬಂದರೆ ಏನು ಮಾಡಬೇಕು, ಯಾವ ರೀತಿ ಪ್ರಿವೆಂಟ್ ಮಾಡಬೇಕು, ಈ ಎಲ್ಲ ಮಾಹಿತಿ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ತಿಳಿಸ್ಕೊಡ್ತಾರೆ ನಮ್ಮ ಸಿರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಇದಾಗಿತ್ತು ಇವತ್ತಿನ ವಿಶೇಷ ಸಿರಿ ಡಾಕ್ಟರ್ಸ್ ಲೈವ್. ನಮಸ್ಕಾರ.